ಸರ್ ನಾವು 4 ಜನ ಹೆಣ್ಮಕ್ಳು. ನಾವು ಚಿಕ್ಕ ವಯಸ್ಸಿಂದ ತುಂಬಾ ಕಷ್ಟದಲ್ಲೇ ಬೆಳೆದ್ ಬಂದ್ವಿ. ಯಾಕೆಂದ್ರೆ ನಮ್ ತಂದೆ ಸ್ವಲ್ಪ ಕುಡಿಯೋರು, ಸರಿಯಾಗಿ ಜವಾಬ್ದಾರಿ ತಗೋತಿರ್ಲಿಲ್ಲ, ಆತರ ಇತ್ತು. ಆಮೇಲೆ ನಾವು ಅಜ್ಜಿ ತಾತನ ಜೊತೆ ಬೆಳೆದಿದ್ದು ಇಬ್ರು. ನಾವು ನಮ್ಮ ಅಮ್ಮನ ಅಪ್ಪ ಅಮ್ಮನ ಜೊತೆ ಬೆಳೆದಿದ್ದು. ಹೇಗೋ ಒಂದ್ ಎಜುಕೇಶನ್ ಮುಗಿಸ್ಕೊಂಡ್ವಿ. ನಮ್ ತಂದೆ ನಮ್ ಜೊತೆ ಸರಿಯಾಗಿ ಇರ್ಲಿಲ್ಲ ಮುಂಚೆಯಿಂದನು, ನಮ್ಮನ್ ಬಿಟ್ಟು ಹೋಗಿದ್ರು. ಆಮೇಲೆ ನಾವು ಒಂದು ಮಟ್ಟಕ್ ಬಂದು ನಮ್ ಜೀವನ ನಾವ್ ಕಟ್ಕೊಂಡವಾಗ ಬಂದ್ರು ಅವರು. ಅದು ಹೇಗೋ ಆಯ್ತು. ಬಟ್ ಬಾಲ್ಯದಲ್ಲೆಲ್ಲ ಬರೀ ಕಹಿ ಘಟನೆಗಳು ಅದು ಇದು ಎಲ್ಲ ಏನೇನೋ ಎಲ್ಲ ನಡೆದು ಒಂದ್ ಲೆವೆಲಿಗೆ ಬಂದ್ವಿ ಅನ್ನುವಾಗ ನನ್ಗೆ ಒಬ್ರು ಪರಿಚಯ ಆಯ್ತು. ಪರಿಚಯ ಆಗಿ ಅದು ಪ್ರೀತಿಯಾಗಿ. ಆ ಟೈಮಲ್ಲಿ ಏನು ಓದ್ತಾ ಇದ್ರ? ಇಲ್ಲ ಸರ್, ಏನಾಯ್ತು ಅಂತ ಅಂದ್ರೆ ಅದು ತುಂಬಾ ಬ್ರೀಫ್ ಆಗಿ ಹೇಳಿದ್ರೆ ಜಾಸ್ತಿ ಆಗುತ್ತೆ ಅಂತ ನಾನು ಹಂಗೆ ಶಾರ್ಟ್ಕಟ್ ಏನಾಗ್ತಂತ ಅಂದ್ರೆ ಈಗ ನಮ್ ತಂದೆ ಮನೆ ಪ್ರಾಪರ್ಟಿ ಸೇಲ್ ಮಾಡಿದ್ವಿ. ನಾವು 4 ಜನ ಹೆಣ್ಮಕ್ಳು ಇದ್ದಿದ್ರಿಂದ ನಮ್ಮ ಅಪ್ಪ ಜವಾಬ್ದಾರಿ ತಗೋತಿರ್ಲಿಲ್ಲ. ಮದ್ವೆ ಮಾಡೋಣ ಅಂತ ಹೇಳಿ ಮಾರಿ ನಮ್ ಸಂಬಂಧಿಕರೇನೆ. ಅದೇನಾಯ್ತು, ನಾವ್ ಅವಾಗ ತುಂಬಾ ಚಿಕ್ಕ ವಯಸ್ಸು, ನಮ್ಗಷ್ಟು ವಯಸ್ಸಾಗಿತ್ತು, ಅದ್ರ ಪ್ರಬುದ್ಧತೆ ಬೆಳೆದಿರ್ಲಿಲ್ಲ. ಒಂದ್ 18 ವರ್ಷ 19 ವರ್ಷ. ಅವರು ನಮ್ಮ ಹತ್ರನೇ ಇರ್ಲಿ, ನಾವು ಬೇರೆದಕ್ಕೆ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಟ್ಕೊಂಡ್ರಂದ್ರೆ ಬಡ್ಡಿ ಕೊಡೋಣ, ಅದ್ರಲ್ಲಿ ಬಡ್ಡಿ ಬಂದಿದ್ದ ದುಡ್ಡಲ್ಲಿ ನಿಮ್ ಮನೆ ಸಂಸಾರ ನಡೆಯುತ್ತೆ. ಯಾಕಂದ್ರೆ ನಾವಿನ್ನೂ ಕೆಲ್ಸಕ್ಕೆ ಸೇರಿರ್ಲಿಲ್ಲ, ಅವಾಗ ಓದ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಇಟ್ಕೊಂಡ್ರು. ನಾವು ಚಿಕ್ಕ ವಯಸ್ಸಿಂದ ಅಂದ್ರೆ ಸಾಕಿರೋರು ಮಾಡಿರೋರಲ್ವಾ ಅಂತ ಒಂದ್ ನಂಬಿಕೆನಲ್ಲಿ ಸುಮ್ನೆ ಆದ್ವಿ. ಕೇಳಕ್ ಹೋಗ್ಲಿಲ್ಲ, ಅದ್ ಕೇಳಿದ್ರೆ ಬೇರೆ ತರ ಆಗುತ್ತೆ ಅಂತ, ಏನಾದ್ರು ಅನ್ಕೋತಾರೆ ಅಂತ ಅವ್ರ ಮೇಲೆ ನಂಬಿಕೆ ಇಟ್ಟು ಸುಮ್ನೆ ಆದ್ವಿ. ಅದೇನಾಯ್ತು, ಇವಾಗ ದುಡ್ಡು ಅದು ಅಂತ ಬಂದಾಗ ಅವ್ರಿಗೂ ಆಸೆ ಆಗುತ್ತೆ, ನಾವೇನಕ್ಕೆ ಇವ್ರಿಗೆ ಮಾಡ್ಕೊಡ್ಬೇಕು, ಅವ್ರದ್ದೇನಿದೆ ಅದ್ರಲ್ಲೇ ಮುಗಿಸ್ಬಿಡೋಣ, ನಾವ್ ದುಡ್ಡು ಮಾಡ್ಕೊಳ್ಳೋಣ ಅಂತ ಏನೋ ಅವ್ರ ಮನ್ಸಿಗೆ ಬಂದಿದೆ. ಅದಾದ್ಮೇಲೆ ಒಂದು ಮದ್ವೆ ಹುಡ್ಗನ್ ನೋಡಿದ್ರು. ನನಗೆ ಇಷ್ಟ ಆಗ್ಲಿಲ್ಲ. ನಾನ್ ಹೇಳ್ದೆ ಬೇಡ, ನನಗೆ ಹುಡ್ಗ ಇಷ್ಟ ಆಗಿಲ್ಲ ಅಂತ. ಆದ್ರೆ ಮಾರನೇ ದಿನ ಮತ್ತೆ ಹುಡ್ಗನ್ ಮನೆಯವರೆಲ್ಲ ಬರ್ತಿದಾರೆ. ಅವ್ರೇನು ಎಂಗೇಜ್ಮೆಂಟ್ ಎಲ್ಲ ಮಾಡಲ್ಲ, ನಾವು ಫಿಕ್ಸ್ ಮಾಡಕ್ ಬರ್ತಿಲ್ಲ, ಬರೀ ನೋಡೋದಿಕ್ ಬರ್ತಿದಾರೆ ಅಂತ ಹೇಳಿದ್ರು. ಬಟ್ ನೀವು ಅಷ್ಟೊತ್ತಿಗೆ ಯಾವ್ದಾದ್ರು ಪ್ರೀತಿಯಲ್ಲಿ ಇದ್ರ? ಇಲ್ಲ ಸರ್, ಆತರ ಎಲ್ಲ ಏನು ಇರ್ಲಿಲ್ಲ. ನೋಡೋದಿಕ್ ಬರ್ತಿದಾರೆ ಅಂತ ಹೇಳಿದ್ರು. ಸರಿ ಆಯ್ತು, ಬಟ್ ನನಗ್ ಇಷ್ಟ ಇಲ್ಲ ಅಂತ ಹೇಳಿದೆ. ಇರ್ಲಿ, ನೋಡೋದಿಕ್ಕಲ್ವಾ, ಬರೀ ನೋಡ್ಕೊಂಡ್ ಹೋಗ್ತಾರೆ ಅಂದ್ರು. ಆದ್ರೆ ಅವ್ರು ಬಂದಿದ್ದು ಸೀರೆ ಎಲ್ಲ ತಂದಿದ್ರು, ಹಾರ ಎಲ್ಲ ತಂದು ಎಂಗೇಜ್ಮೆಂಟ್ ಮಾಡಿದ್ರು, ಎಕ್ಸ್ಚೇಂಜ್ ಮಾಡಿಸಿ ಎಲ್ಲ ಮಾಡಿ. ನಿಮ್ಗೆ ಹೇಳಿರ್ಲಿಲ್ಲ? ಎಲ್ರಿಗೂ ಗೊತ್ತಿತ್ತು. ಬಟ್ ನಿಮಗೆ ಹೇಳಿರ್ಲಿಲ್ಲ? ನನಗೇನಂತ ಹೇಳಿದ್ರು ಅಂದ್ರೆ, ಎಂಗೇಜ್ಮೆಂಟ್ ಮಾಡ್ತಿಲ್ಲ ನಾವು, ಬರೀ ಹುಡ್ಗನ್ ಮನೆ ಕಡೆ ನೋಡಕ್ ಬರ್ತಿದಾರೆ ಅಂತ ಹೇಳಿದ್ರು. ಯಾಕಂದ್ರೆ ಹುಡ್ಗ ಒಬ್ಬ ಬಂದು ನೋಡ್ಕೊಂಡ್ ಹೋಗಿದ್ದು. ಸರಿ ಆಯ್ತು, ಓಕೆ, ನಾನು ಸುಮ್ನಾದೆ. ಅವ್ರ ತಾಯಿ ಸ್ವಲ್ಪ ಡೀಸೆಂಟ್ ಆಗಿ ಓಕೆ ಒಳ್ಳೆಯವ್ರಂತ ಅನಿಸ್ತಿತ್ತು. ಅವ್ರ ತಾಯಿ ನೋಡಿ ಅಫಿಷಿಯಲ್ ಆಗಿದ್ದಾರೆ, ಓಕೆ ಏನು ತೊಂದ್ರೆ ಇಲ್ಲ ಅಂತ ಅನ್ಕೊಂಡು ಒಪ್ಕೊಂಡೆ. ಸುಮ್ನಾದೆ, ನಾನು ಖುಷಿಯಿಂದಾನೇ ಒಪ್ಕೊಂಡೆ. ಎಂಗೇಜ್ಮೆಂಟ್ ದಿನಾನೇ ಹುಡ್ಗ ಮುಂಚೆ ನನ್ ಜೊತೆ ಮಾತಾಡ್ಬೇಕಂತ ಅವ್ರು ಕೇಳಿರ್ಲಿಲ್ಲ. ಎಂಗೇಜ್ಮೆಂಟ್ ಆದ್ಮೇಲೆ ಅವತ್ತೇನೆ ನನ್ ಹುಡ್ಗಿ ಹತ್ರ ಮಾತಾಡ್ಬೇಕು ಅಂತ ಕೇಳಿದ್ರು. ಸರಿ, ಹೌದಾ ಆಯ್ತು, ಮಾತಾಡೋಣ ಅಂತ ಹೇಳಿ ರೂಮ್ ನಲ್ಲಿ ಮಾತಾಡಿ ಅಂತ ಹೇಳಿದ್ರು. ಮಾತಾಡ್ಬೇಕಾದ್ರೆ ಹುಡ್ಗ ಹೀಗೆ ಮಾತಾಡುವಾಗ ಮಾತಂದ್ರು, ಇಷ್ಟ ದಿನ ಏನ್ ಇವ್ರ ಮನೇಲಿ ಮುದ್ರೆ ತಿಕ್ಕೊಂಡ್ ಬಿದ್ದಿದ್ರ ಅಂತ. ಏನಂತ? ಇಷ್ಟು ದಿನ ಇವ್ರ ಮನೇಲಿ ಮುದ್ರೆ ತಿಕ್ಕೊಂಡು ಬಿದ್ದಿದ್ರ ಅಂತ ಅಂದ್ರು. ಅಂದ್ರೆ ನೀವ್ ಇದ್ದಿದ್ ಯಾರ ಮನೆ? ನಾವು ಸಪ್ರೇಟ್ ಆಗಿ ಇದ್ವಿ. ನಮ್ಮ ಮಾವ ಅಂದ್ರೆ ನಮ್ಮ ಅಮ್ಮನ ತಮ್ಮನೇ. ಕಷ್ಟ ಸುಖಕ್ಕೆ ಆಗ್ತಿದ್ರು. ಅದೇ ನಮ್ ದುಡ್ಡು ಅವ್ರ ಹತ್ರ ಇತ್ತು, ಹೋಗಿ ಬಂದು ಮಾಡ್ತಿದ್ವಿ. ಯಾಕಂದ್ರೆ ನಾವು ಚಿಕ್ಕದ್ರಿಂದ ಅಜ್ಜಿ ಅವ್ರು ನೋಡ್ಲಿಕ್ಕೆ ಬಂದಿದ್ದು ನಿಮ್ಮ ಅವರ ಮನೆ? ಅವ್ರ ಮನೇಲೆ. ನಿಮ್ಮನ್ನ ಅವ್ರು ಯಾಕೆ ಹಂಗ್ ಕೇಳಿದ್ರು? ಅದು ಹೀಗೆ ಮಾತಾಡುವಾಗ ಅದು ನಂಗೆ ಸರಿಯಾಗಿ ನೆನಪಿಲ್ಲ, ಮರ್ತೋಗಿದೆ. ಅವ್ರು ಅಂದಿದ್ ಮಾತು ಮಾತ್ರ ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ. ಎಲ್ಲಿದ್ರಿ, ಏನ್ ಮಾಡ್ತಿದ್ರಿ ಅಂತ ಹೀಗೆ ಮಾತಾಡುವಾಗ ಅದೇ ನಿಮ್ ಅವನ ಮನೇಲಿ ಮುಚ್ರೆ ತಿಕ್ಕೊಂಡು ಬಿದ್ದಿದ್ರ ಅಂತ ಅಂದ್ರು. ಅದು ನಂಗೆ ತುಂಬಾ ಬೇಜಾರಾಯ್ತು. ಆಮೇಲೆ ಆ ವ್ಯಕ್ತಿ ಯಾವ್ತರ ಅಂತ ಅಂದ್ರೆ, ನಾನ್ ತುಂಬಾ ಕಲರ್ ಇದೀನಿ, ಏನೋ ಒಂಥರ ಮೈಂಡ್ ಸೆಟ್ ಅವ್ರದ್ದು.
ಆತರ ಮಾತಾಡ್ತಾ ಆತರ ಎಲ್ಲ ಮಾತಾಡಿದ್ರು. ನನಗೆ ಅದ್ ಒಂದ್ ಮಾತು ತುಂಬಾ ಅಂದ್ರೆ ತುಂಬಾನೇ ಬೇಜಾರಾಯ್ತು. ಈ ತರ ಅಂದ್ರಲ್ಲ ಇವ್ರು, ಇವಾಗ್ಲೇ ಇನ್ನೂ ಅವಾಗ ತಾನೇ ಎಂಗೇಜ್ಮೆಂಟ್ ಆಗಿದೆ, ಇನ್ನೂ ಊಟನೇ ಮಾಡಿಲ್ಲ, ಅಷ್ಟು ಬೇಗ ಬರೀ ಒಂದ್ ಹುಡ್ಗಿ ಹತ್ರ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಹಿಂಗ್ ಕೇಳ್ಬಿಟ್ರಲ್ಲ ಅಂತ ಅನಿಸ್ತು. ಆಮೇಲೆ ಊಟಕ್ಕೆ ಕೂರ್ಸೋಗಿ ನಮ್ಮ ಅತ್ತೆ ಹೇಳಿದ್ರು ಊಟ ಬಡ್ಸೋರಿಗೆ ಅಂತ, ನಂಗೆ ಇಷ್ಟ ಆಗ್ಲಿಲ್ಲ, ನಾನ್ ಬಡ್ಸಲ್ಲ ಅಂತ ಹೇಳ್ದೆ. ಏನಾಯ್ತು ಅಂತ ನಾನೇನು ಹೇಳಿರ್ಲಿಲ್ಲ ಅವ್ರಿಗೆ. ಇಲ್ಲ ನಾನ್ ಬಡ್ಸಲ್ಲ ಅಂತ ಅಂದೆ. ಸರಿ ಅವ್ರು ಹೋದ್ರು. ನಾನು ಹೇಳ್ದೆ ಹುಡ್ಗನ ಹತ್ರ, ಆಮೇಲೆ ನಂಗೆ ಈ ಮದ್ವೆ ಇಷ್ಟ ಇಲ್ಲ, ನೀವೇ ತಿಳಿಸ್ಬಿಡಿ. ಯಾಕಂದ್ರೆ ನನಗೂ ಭಯ ಪಡ್ತಿದ್ವಿ ನಮ್ಮ ಮಾವನ ಹತ್ರ ಎಲ್ಲ ಮಾತಾಡೋದಕ್ಕೆ, ಅಷ್ಟು ಧೈರ್ಯ ಇರ್ಲಿಲ್ಲ. ಬಟ್ ಏನ್ ಪದ ಬಳಸ್ದ ಅಂತ ನೀವೇನ್ ಹೇಳಲಿಲ್ಲ? ಹೇಳ್ದೆ ಕೊನೆಗೆ, ನಮ್ಮ ಅತ್ತೆ ಮಾವ ಎಲ್ರಿಗೂ ಹೇಳ್ದೆ ಅವ್ರು ಈ ತರ ಮಾತಾಡಿದ್ರು ನನಗೆ ಇಷ್ಟ ಆಗ್ಲಿಲ್ಲ ಅಂತ. ಕೊನೆಗೆ ಅವರು ಸರಿ ಆಯ್ತು ಬಿಡು, ಅವರು ಸ್ವಲ್ಪ ಅದೇ ತರ ಅವ್ರ ಕಡೆ ಹೊರಟಾಗಿ ಮಾತಾಡ್ತಾರೆ, ಅವರು ಮಂಡ್ಯ ಡಿಸ್ಟಿಕ್ ಅವ್ರಿದ್ರು, ಅದಕ್ಕೆ ಬೇಡ ಅಂತ ಹೇಳಿದ್ರು. ಅದನ್ನು ಸರಿ ಆಯ್ತು, ಮುಗ್ಸಿದ್ವಿ. ಅದಾದ್ಮೇಲೆ ಹಿಂಗೆ ಒಂದು ಬೇರೆ ಮನೆ ಚೇಂಜ್ ಮಾಡೋದಿತ್ತು, ಒಂದು ಮನೆ ನೋಡಿದ್ರು. ನಾನ್ ಹೋಗಿರ್ಲಿಲ್ಲ ನೋಡ್ಕೊಂಡ್ ಬರೋದಕ್ಕೆ, ನನ್ ತಂಗಿ ಹೋಗಿದ್ಲು, ಓಕೆ ಮಾಡಿದ್ವಿ. ಅಲ್ಲಿ ಮನೆ ಎಲ್ಲ ಕ್ಲೀನ್ ಮಾಡ್ತಿದ್ವಿ. ಅಲ್ಲಿರೋ ಜನಗಳು ಕೇಳ್ತಿದ್ರು, ಅಲ್ಲಿ ಪಕ್ಕದ ಮನೆಯಲ್ಲಿ ಒಬ್ರು ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ, ನೀವು ಹೆಣ್ಮಕ್ಳು ಬಂದು ಹೇಗಿರ್ತೀರಾ ಇಲ್ಲಿ ಅಂತ ಕೇಳಿದ್ರು. ಅವಾಗ ನನ್ಗೇನ್ ಅನಿಸ್ತಂದ್ರೆ, ನಮ್ಮ ಸ್ವಂತದವ್ರು ಯಾಕೆ ಈ ತರ ಮೋಸ ಮಾಡ್ತಿದ್ದಾರೆ? ಯಾಕಂದ್ರೆ ನನಗೆ ನಮ್ ತಾಯಿ ಸ್ವಲ್ಪ ಮೆಂಟಲಿ ಅಬ್ನಾರ್ಮಲ್. ಏನಂದ್ರೆ ಅವ್ರು 4 ಜನ ಹೆಣ್ಮಕ್ಳು ಗಂಡ ಈ ತರ ಬಿಟ್ಟೋದ, ಜವಾಬ್ದಾರಿ ನನ್ ಮೇಲೆ ಬಿಟ್ಟು ಆತರ ಯೋಚನೆ ಮಾಡಿ ಅವ್ರಿಗೆ ಆತರ ಅಬ್ನಾರ್ಮಲ್ ಮೆಂಟಲಿ ಇಲ್ನೆಸ್ ಆಗಿತ್ತು ಅವ್ರಿಗೆ. ಅವಾಗ ನಾವ್ ಯಾವ ಟ್ರೀಟ್ಮೆಂಟ್ ಕೊಡ್ತಿರ್ಲಿಲ್ಲ, ನನಗಷ್ಟು ಗೊತ್ತಿರ್ಲಿಲ್ಲ ಕೊಡಿಸ್ಬೇಕು ಅಂತ ಎಲ್ಲ. ಆಮೇಲೆ ಜೊತೆ ಇದ್ದವರು ನಮ್ ತಾಯಿಗೆ 5 ಜನ ತಮ್ಮಂದ್ರು ಇದ್ರು, ಅವರು ಯಾರು ಕೂಡ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ನಾನು ಅವಾಗ ಹೇಳ್ದೆ, ನಮ್ಮ ಅತ್ತೆಗ್ ಬಂದು ಏನಕ್ಕೆ ಈ ತರ ನಮ್ಸಿ ಮೋಸ ಮಾಡೋ ಕೆಲ್ಸ ಮಾಡಿದ್ರಿ ಅಂತ ಕೇಳ್ದೆ. ಯಾರನ್ನ? ನಮ್ಮ ಅತ್ತೆನ ಅಂದ್ರೆ ನಮ್ಮ ಮಾವನ ಹೆಂಡ್ತಿನ. ಓಕೆ, ಯಾರನ್ನ ನೋಡಿ ಭಯ ಪಡ್ತಿದ್ರಲ್ಲ ಅವ್ರ ಹೆಂಡ್ತಿನ? ಹೌದು. ಯಾಕೆ ಅಂತ ಮನೆ ಯಾಕೆ ತೋರ್ಸಿದ್ರಿ? ಈಗ ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೋಡೋದಿಕ್ಕೆ ನಮ್ ತಾಯಿನೂ ಇಲ್ಲ, ನಮ್ ತಂದೆನೂ ಇಲ್ಲ, ಯಾರು ನಮ್ ಜವಾಬ್ದಾರಿ ತಗೊಳ್ಳೋರು ಇಲ್ಲ ಅಂದ್ಮೇಲೆ. ಅಂದ್ರೆ ಈ ಮಾತಾಡಿ ಹೋದ್ನಲ್ಲ ಆ ಮನೆ ಬಗ್ಗೆ ಮಾತಾಡ್ತಿದೀಯಾ? ಅಂದ್ರೆ ಬಾಡಿಗೆ ಮನೆ ಬಗ್ಗೆ. ಅದು ಮದ್ವೆ ವಿಷಯ ಅಲ್ಲಿಗೆ ಮುಗೀತು, ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಮಾಡ್ಸಿದ್ವಿ ಅನ್ನೋದು ಒಂದು ಇವ್ರ ಮನ್ಸಲ್ಲಿ ಇತ್ತು, ಮದ್ವೆ ಕ್ಯಾನ್ಸಲ್ ಮಾಡ್ಸಿದ್ಲು ಅಂತ ಹೇಳ್ಬಿಟ್ಟು. ಬಾಡಿಗೆ ಅಂದ್ರೆ ಏನು? ಇದೇನ್ ಬಾಡಿಗೆ ವಿಚಾರ ಅರ್ಥ ಆಗ್ಲಿಲ್ಲ. ನಾವ್ ಇದ್ದಿದ್ ಮನೆಯಿಂದ ಬೇರೆ ಮನೆಗೆ ಶಿಫ್ಟ್ ಮಾಡ್ಬೇಕಾಗಿತ್ತು. ನಾವು ಮನೆ ಖಾಲಿ ಮಾಡೋಣ ಅಂತ. ಈಗ ನಾವು ಟೆಂಪ್ರರಿಗೆ ಆ ಮನೇಲಿ ಇದ್ವಿ. ಟೆಂಪ್ರರಿ ಅಂತ ಬಂದು 3 ವರ್ಷ ಆಗಿತ್ತು ನಾವು ಆ ಮನೇಲಿ ಇದ್ದು. ಸೇಲ್ಸ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಈಗ ಜಮೀನ್ ಸೇಲ್ ಆಗಿದ್ಯಲ್ಲ, ದುಡ್ಡಿದೆ, ನಾವು ಲೀಸಿಗೆ ಹಾಕ್ಸ್ಕೊಳ್ಳೋಣ ಅಂತ ಹುಡುಕ್ತಿದ್ವಿ. ಅವಾಗ ಏನಾಗಿತ್ತು, ನಾವು ಬಾಡಿಗೆನೂ ಕಟ್ಟಿರ್ಲಿಲ್ಲ 4 ತಿಂಗಳಿಂದ. ಅಡ್ವಾನ್ಸ್ ದುಡ್ಡೆಲ್ಲ ಮುಗಿಸೋಣ, ಯಾಕಂದ್ರೆ ಅಡ್ವಾನ್ಸ್ ವಾಪಸ್ ರಿಟರ್ನ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಆತರ ಮಾಡಿದ್ವಿ. ಆಮೇಲೆ ಆ ಒಂದು ಮಾತು ನಾನ್ ಏನ್ ಹೇಳ್ದೆ, ಯಾಕೆ ಈ ತರ ನಂಬಿಸಿ ಮೋಸ ಮಾಡಿದ್ರಿ ಅಂತ ಹೇಳಿದ್ದು, ಅದು ಹಿಂಗೆ ಒಬ್ರು ಬಾಯಿಂದ ಒಬ್ರಿಗೆ ಹೋಗಿ ನಮ್ಮ ಮಾವಂಗ್ ಏನಂತ ಆಗಿದೆ, ನಂಬಿಸಿ ಕುತ್ತಿಗೆ ಕುಯ್ದ್ರು ಇರು ಅಂತ ಹೇಳಿದೀನಿ ನಾನು ಡೈರೆಕ್ಟ್ ಆಗಿ ಅಂತ ಅವ್ರು ಅನ್ಕೊಂಡ್ರು. ಸರಿ, ಅದು ಅವರ ನಮ್ಮ ಮಧ್ಯೆ ಕ್ಲಾಶಸ್ ಆಯ್ತು. ಅವ್ರು ಹೇಳಿದ್ರು, ನಾನ್ ₹1 ದುಡ್ಡು ಕೊಡಲ್ಲ, ಏನಾದ್ರು ಮಾಡ್ಕೊಳ್ಳಿ, ಹೆಂಗಾದ್ರು ಇರಿ ಅಂತ. ಆಮೇಲೆ ನಾವು ಈ ಕಡೆ ಮನೆ ಬಾಡಿಗೆ ಖಾಲಿ ಮಾಡ್ಬೇಕು ಅಂತ ಹೇಳಿ 4 ತಿಂಗಳಿಂದ ಫುಲ್ ಬಾಡಿಗೆ ಎಲ್ಲ ಅಡ್ವಾನ್ಸ್ ದುಡ್ಡಲ್ಲಿ ಮುಟ್ಟಿದೀವಿ. ಒಬ್ರು ನಮ್ಮನ್ನ ಕೆಲ್ಸಕ್ಕೆ ಕಳಿಸ್ತಾ ಇರ್ಲಿಲ್ಲ. ಅವರು ಜಮೀನ್ ಸೇಲ್ ಮಾಡಿಸಿ ಇವರು ಕೆಲ್ಸಕ್ಕೆ ಕಳಿಸ್ತಿದ್ದಾನೆ ಅಂತ ಜನ ಎಲ್ಲ ಆಡ್ಕೋತಾರೆ, ಕೆಲ್ಸಕ್ಕೆ ಹೋಗ್ಬೇಡಿ ಅಂತ. ಕೆಲ್ಸಕ್ಕೆ ಒಬ್ರು ಕೈಲೂ ಕೆಲ್ಸ ಇರ್ಲಿಲ್ಲ, ಮನೆಯಲ್ಲಿ ಏನೂ ಇರ್ಲಿಲ್ಲ ಅಂತ ಸಿಚುವೇಶನ್ ಅಲ್ಲಿ ಕೈ ಬಿಟ್ರು. ಆಮೇಲೆ ಕೊನೆಗೆ ಒಂದ್ ಫೋನ್ ಮಾರ್ಬಿಟ್ಟು ನಾವು ಅದೇ ಏನೇನೋ ಮಾಡಿದ್ವಿ. ನಮಗೆ ಆ ಸಿಚುವೇಶನ್ ಅಲ್ಲಿ ಯಾರು ನಮ್ ಸಹಾಯಕ್ಕೆ ಬರೋರು ಇರ್ಲಿಲ್ಲ. ನನ್ನ ಹತ್ರ ಒಂದ್ ರಿಂಗ್ ಇತ್ತು 1.5 ಗ್ರಾಮ್ದು, ಅದನ್ನು ಮಾರಿದ್ವಿ. ಫೋನ್ ಇತ್ತು, ಅದನ್ನು ಮಾರಿದ್ವಿ. ಕೊನೆಗೆ ಕೆಲ್ಸ ಹುಡುಕೊಂಡ್ವಿ, ಕೆಲ್ಸ ಸಿಕ್ತು. ಕೆಲಸ ಆದ್ವಿ.
ಹ್ಮ್ ಅದೆಲ್ಲ ಆದ್ಮೇಲೆ ಒಬ್ರು ಪರಿಚಯ ಆಯ್ತು ನಮ್ಗೆ. ಹ್ಮ್ ಅದು ಸ್ನೇಹ ಪ್ರೀತಿಯಾಗಿ ತಿರುಗ್ತು. ಅವರು ನಮ್ಗೆ ಮುಂಚೆಯಿಂದ ಗೊತ್ತಿದ್ದವ್ರೇನೆ, ಆದ್ರೆ ನನಗ್ ಸರಿಯಾಗಿ ಗೊತ್ತಿರ್ಲಿಲ್ಲ. ನಾವು ಅವ್ರ ಮನೇಲಿ ಚಿಕ್ಕ ವಯಸ್ಸಲ್ಲಿ ಬಾಡ್ಗೆಸಿದ್ವಿ. ಹ್ಮ್ ಆಮೇಲೆ ಅವ್ರು ನಮ್ಮ ಮನೇಲಿ ಬಂದು ಮಾತಾಡಿದ್ರು. ಅಂದ್ರೆ ಹುಡ್ಗನ್ನ ಕರ್ಕೊಂಡೋಗಿ ನಮ್ಮ ಆಂಟಿ ಮನೇಲಿ ಮಾತಾಡಿಸ್ತೀನಿ ನಾನು. ಕೇಳ್ದೆ ಈ ತರ ಇದೆ ಅಂದಿದ್ದಕ್ಕೆ, ಸರಿ ಹುಡ್ಗನ್ ಕರ್ಕೊಂಡ ನಾನು ಮಾತಾಡ್ತೀನಿ, ಅವ್ನು ಏನ್ ಹೇಳ್ತಾನೆ ನೋಡೋಣ ಅಂತ ಕೇಳಿದ್ರು. ಹ್ಮ್ ಅವ್ರು ಬಂದು ಮಾತಾಡಿದ್ರು. ಅವ್ರು ಕಷ್ಟದಲ್ಲೇ ಬೆಳೆದಿದ್ದವ್ರು. ಹ್ಮ್ ಅವ್ರ ಅಪ್ಪ ಇರ್ಲಿಲ್ಲ, ಅವ್ರಿಗೂ ಇದೇ ತರ ಅವ್ರ ಅಪ್ಪ ಕುಡಿತಿದ್ರು. ಇವ್ರು ಅವ್ರನ್ನ ಬಿಟ್ಟೋಗಿ ಸಪ್ರೇಟ್ ಆಗಿ ಜೀವನ ಮಾಡ್ತಿದ್ರು ಬೆಂಗಳೂರಲ್ಲಿ. ಸರಿ ಆಯ್ತು, ಕಷ್ಟದಲ್ಲಿ ಬೆಳೆದಿದ್ದಾನೆ. ಆಮೇಲೆ ನಮ್ಮ ಅಕ್ಕನ ಮದ್ವೆ ಎಲ್ಲ ನಾನೇ ಮಾಡಿದ್ದು. ನಾನೇ ಎಲ್ಲ ಜವಾಬ್ದಾರಿ ಇದೆ. ನಂದು ಬೆಂಗಳೂರಲ್ಲಿ ಒಂದು ಆಫೀಸ್ ಇದೆ, ಅಂದ್ರೆ ಮನಿ ಎಕ್ಸ್ಚೇಂಜ್ ಆಫೀಸ್ ಇದೆ ಅಂತೆಲ್ಲ ಹೇಳಿದ್ರು. ಆದ್ರೆ ಅವ್ರಿಗೆ ಏನೋ ಪ್ರಾಪರ್ಟಿ ಇರ್ಲಿಲ್ಲ ಅಂತ ಹೇಳಿದ್ರು. ಅದ್ ನನಗ್ ಚೆನ್ನಾಗ್ ಗೊತ್ತಿತ್ತು, ಏನೋ ಪ್ರಾಪರ್ಟಿ ಇರ್ಲಿಲ್ಲ ಅವ್ರಿಗೆ ಅಂತ. ಆದ್ರೂ ನಾನು ಒಪ್ಕೊಂಡಿದ್ದೆ. ಆದ್ರೆ ನಮ್ಮ ಮನೆಯಲ್ಲಿ ಹುಡ್ಗ ಒಳ್ಳೆಯವನು, ಆದ್ರೆ ಏನೋ ಆಸ್ತಿ ಇಲ್ವಲ್ಲ, ಬೇಡ ಅಂತ. ಆದ್ರೆ ನಾನು ಇಲ್ಲಿ ಈಗ ನಾನು ದುಡಿತಿದೀನಿ, ಅವರು ದುಡಿತಿದ್ದಾರೆ ಅಂದ್ರೆ ಅದನ್ನೆಲ್ಲ ಸಂಪಾದನೆ ಮಾಡ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ. ಹುಡ್ಗ ಒಳ್ಳೆಯವರಲ್ವಾ, ಸಾಕು ಅಂತ ಹೇಳಿ ಒತ್ತಾಯ ಮಾಡಿ ಒಪ್ಸಿ ಮದ್ವೆ ಆದ್ರೆ. ಆಮೇಲೆ ಅವ್ರಿಗೆ ಅವಾಗ ಮದ್ವೆ ಟೈಮಲ್ಲಿ 25 ವರ್ಷ ಇತ್ತು. 25 ಇಯರ್ ಅಲ್ಲಿ ಮದ್ವೆ ಆದ್ರು. ನಂದು ಅವ್ರದ್ದು ಒಂದೇ 93. ಅವರು ಏನ್ ಮಾಡಿದಾರೆ, ಅವ್ರ ಮದ್ವೆ ಆದ್ಮೇಲೆ ಅವ್ರು ಬರೀ ಸುಳ್ಳು ಹೇಳೋದು. ಪ್ರತಿಯೊಂದನು ಸುಳ್ಳು. ಇವನ್ ಡೇಟ್ ಆಫ್ ಬರ್ತ್ ಕೂಡ ಸುಳ್ಳು ಹೇಳಿದ್ದಾರೆ. ಅವ್ರು ನಂಗಿಂತ 1 ವರ್ಷ ಚಿಕ್ಕವರು. ಆಧಾರ್ ಕಾರ್ಡ್ ಅಲ್ಲಿ ಮಾತ್ರ 93ನೇ ಇದೆ, ಅದೇ ಡೇಟ್ ಆಫ್ ಬರ್ತ್ ಹೇಳಿದ್ದಾರೆ. ಮತ್ತೆ ಆಫೀಸ್ ಇತ್ತು, ಅದು ಇದು ಎಲ್ಲ ಸುಳ್ಳು. ಆಮೇಲೆ ಅವ್ರ ಅಕ್ಕನ ಮದ್ವೆ ಮಾಡಿರೋದು ಕೂಡ ಅವ್ರ ಅಮ್ಮನೇ. ಅವಾಗ ಅವ್ರು ಇನ್ನೂ ಚಿಕ್ಕವರು, PUC ಮುಗಿಸಿದ್ರು ಅನ್ಸುತ್ತೆ ಅಷ್ಟೇ, ಅವ್ರು ಇನ್ನೂ ಓದ್ತಿದ್ರು. ಅವಾಗ ಅವ್ರ ಅಕ್ಕನ ಮದ್ವೆ ಮಾಡಿದ್ದಾರೆ. ಸಾಲ ಎಲ್ಲ ಅವ್ರ ಅಮ್ಮನೇ ತೀರ್ಸಿದ್ರು, ಇವ್ರೇನು ಸಹಾಯ ಮಾಡಿಲ್ಲ. ಈ ವ್ಯಕ್ತಿ ಯಾವ ತರ ಅಂತ ಅಂದ್ರೆ, ತಾನು ದುಡ್ದು ಮನೆಗೆ ಸಹಾಯ ಮಾಡಲ್ಲ, ಮಾಡೋರ್ಗೂ ಬಿಡಲ್ಲ. ನಾವು ಮಾಡ್ಕೊಂಡು ಹೋಗ್ತಿದ್ವಿ ಅಂದ್ರೆ ನಮ್ಗೆ ಏನಾದ್ರು ಸಮಸ್ಯೆ ತಂದಿಡೋದು, ಹೊರ್ಗಡೆಯಿಂದ ಸಾಲ ಮಾಡ್ಕೊ ಬರೋದು, ಇಲ್ದಿರೋ ಪ್ರಾಬ್ಲಮ್ಸ್ ಗಳು ಮಾಡ್ಕೊ ಬರೋದು, ನಾವು ಕೈಯಿಂದ ಕಟ್ಬೇಕು. ಆ ತರ ಮಾಡ್ತಾರೆ. ಎಷ್ಟು ಸುಳ್ಳು ಹೇಳ್ತಾರೆ ಅಂದ್ರೆ, ಮದ್ವೆ ಆಗಿ 1 ವಾರಕ್ಕೆನೆ ನಾನೊಂದು ಹಾಸ್ಪಿಟಲ್ ಅಲ್ಲಿ ಕೆಲಸ ತಗೊಂಡಿದ್ದೀನಿ. ಯಾವ ತರ ಅಂತ ಅಂದ್ರೆ, ಕಾಂಟ್ರಾಕ್ಟ್ ತಗೋತಾರಲ್ಲ, ಮೆಡಿಸಿನ್ ಎಲ್ಲ ನಾವು ಒಟ್ಟಿಗೆ ಹಾಕೋದು, ಆಮೇಲೆ ಬಿಲ್ ಬರುತ್ತೆ, ಆ ತರ ಸುಳ್ಳು ಹೇಳಿದ್ರು. ನಾನು ನಿಜ ಅಂತ ಅನ್ಕೊಂಡೆ. ಅವ್ರ ಅಮ್ಮಂಗೂ ಹೇಳಿದ್ರು, ಒಡವೆ ತಗೊಂಡೋಗಿ ಸ್ಲಡ್ಸ್ ಮಾಡಿಸಿ ಅದಕ್ ದುಡ್ಡು ಕಟ್ಬೇಕು ನಾವು ಮುಂಚೆನೆ ಅಂತ ಹೇಳಿ ಕಟ್ಸಿದ್ರು. ಅವರೇ ತಗೊಂಡೋದ್ರು. ಆಮೇಲೆ ಮಧ್ಯದಲ್ಲಿ ನಾನು ಮೆಡಿಸಿನ್ ತರ್ಬೇಕು ಅಂತ 8,000 10,000 ಈ ತರ ಇಸ್ಕೊತಿದ್ರು. ಆಮೇಲೆ ನೈಟ್ ಒಂದೊಂದ್ಸರಿ ನೈಟ್ ಬರ್ತಾ ಇರ್ಲಿಲ್ಲ, ನೈಟ್ ಡ್ಯೂಟಿ ನಾನು ಅಲ್ಲೇ ಇರ್ಬೇಕು ಅಂತ ಹೇಳ್ತಾ ಇದ್ರು. ಅದು ಕೊನೆಗೆ 1 ತಿಂಗಳೆಲ್ಲ ಆದ್ಮೇಲೆ ಅವ್ರ ಫ್ರೆಂಡ್ಸ್ ನಂಗೆ ಪರಿಚಯ ಇದ್ರು. ಯಾಕಂದ್ರೆ ನನ್ ಕ್ಲಾಸ್ಮೇಟ್ಸ್ ಅವ್ರ ಕ್ಲಾಸ್ಮೇಟ್ಸ್ ಎಲ್ಲ ಒಂದೇ, ಒಬ್ರೆ ನನ್ ಜೊತೆ ಕಾಲೇಜಲ್ಲಿ ಓದಿದ್ದವರು, ಡಿಗ್ರಿ ಫ್ರೆಂಡ್ಸ್ ಎಲ್ಲ. ಸೊ ಅವ್ರು ಕೇಳಿದ್ರು, ಈ ತರ ಎಲ್ಲ ಹೇಳ್ತಿದ್ದಾನ, ಹಿಂಗೆಲ್ಲ ಮಾಡ್ತಿದ್ದಾನೆ ಅಲ್ವಾ, ಅವ್ನ್ ಸುಳ್ಳು ಹೇಳ್ತಿದ್ದಾನೆ, ನೀನ್ ನನಗ್ ದುಡ್ಡು ಕೊಡಕ್ ಹೋಗ್ಬೇಡ, ನಮ್ಮ ಹತ್ರನು ಹಿಂಗೆ ಹೇಳ್ದ, ಈ ತರ ಇದೆ ಹಾಸ್ಪಿಟಲ್ ಅಲ್ಲಿ, ಇಬ್ರು ಸೇರ್ಕೊಂಡು ಶೇರ್ ಅಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಂದು ಮಾಡಿಸ್ತಿದ್ದಿದ್ ಕೆಲಸ ಬಿಡಿಸ್ತಾ ಎಲ್ಲ, ಏನು ಈಗ ಸಿಗ್ಲಿಲ್ಲ, ಅದು ಯಾವ ಕಾಂಟ್ರಾಕ್ಟ್ ಸಿಕ್ಕಿಲ್ಲ, ನಿನ್ನ ಹತ್ರ ಸುಳ್ಳು ಹೇಳಿ ದುಡ್ಡು ಇಸ್ಕೊತಿದ್ದಾನೆ ಅಂತ. ಆಮೇಲೆ ನನಗ್ ಗೊತ್ತಾಯ್ತು. ಅದಕ್ಕೂ ಮನೇಲಿ ಜಗಳ ಆಡಿದ್ವಿ. ಸರಿ ಆಯ್ತು. ಅವರು ಮದ್ವೆಗೆ ಅಂತ ನಮ್ಮ ಮನೇಲಿ 50,000 ದುಡ್ಡು ಇಸ್ಕೊಂಡಿದ್ರು. ಅವ್ರ ಮನೇಲಿ ನಮ್ಮ ಮನೆಗ್ ಬಂದಿರ್ಲಿಲ್ಲ ನೋಡೋದಿಕ್ಕೆ, ಯಾಕಂದ್ರೆ ಅವ್ರಿಗೆ ತಂದೆ ಇರ್ಲಿಲ್ಲಲ್ಲ. ಅವ್ರಮ್ಮ ನಾನು ಹಿಂಗ್ ಹೋಗಿ ನಾನು ಹೋಗಲ್ಲ, ಅವರೇ ಬರ್ಲಿ ಅಂತ ಹೇಳಿದ್ರು ಅಂತ ನಮ್ಮಮ್ಮ ನಮ್ಮ ಅಪ್ಪಾಜಿ ಹೋಗಿದ್ರು ನೋಡಕ್ಕೆ. ಇಲ್ಲಿ ನಿಮ್ಮ ಮಾವರು ಯಾರು ಬಂದಿರ್ಲಿಲ್ಲ? ಇಲ್ಲ, ನಾವ್ ಅವ್ರಗಳ ಜೊತೆ ಎಲ್ಲ ಜಗಳ ಮಾಡ್ಕೊಂಡಿದ್ವಲ್ಲ, ಅಷ್ಟೊತ್ತು ನಾವ್ ಅವ್ರ ಕಾಂಟ್ಯಾಕ್ಟ್ ಎಲ್ಲ ಸ್ಟಾಪ್ ಮಾಡಿದ್ವಿ ಅಷ್ಟಕ್ಕಷ್ಟೇ. ಅಷ್ಟೊಂದು ಹತ್ರ ಬಿಟ್ಟು ಆಗಿರ್ಲಿಲ್ಲ. ಅಷ್ಟರೊಳಗೆ ನಮ್ಮಮ್ಮಗೆ ನಾವು ಹಾಸ್ಪಿಟಲ್ ತೋರಿಸಿ ನಮ್ಮಮ್ಮ ಕ್ಯೂರ್ ಆಗಿದ್ರು.
ಟ್ಯಾಬ್ಲೆಟ್ಸ್ ತಗೋಬೇಕು, ಅವ್ರಿಗಾಗ್ಲೂ ರೆಗ್ಯುಲರ್ ಟ್ಯಾಬ್ಲೆಟ್ಸ್ ತಗೋಬೇಕು. ಆದ್ರೆ ಹುಷಾರಾಗಿದ್ರು, ನಾರ್ಮಲ್ ಆಗಿದ್ರು ನಮ್ಗಳ ತರನೇ. ಆಮೇಲೆ ಅವಾಗ ಅಲ್ಲಿ ಮಾತಾಡಿದಾರೆ, ಅವರು ಒಡವೆ ಎಲ್ಲ ಏನ್ ಕೊಡ್ತೀರಾ, ಏನು ಎಂತ ಏನ್ ಮದ್ವೆ ಮಾಡ್ತೀರಾ ಏನು ಕೇಳಿಲ್ಲ. ನನಗೀಗ ಮದ್ವೆ ಮಾಡಕ್ ದುಡ್ಡಿಲ್ಲ, ನನಗೆ ಒಟ್ನಲ್ಲಿ 50,000 ದುಡ್ಡು ಕೇಳಿದ್ದಾರೆ ಅವ್ರಮ್ಮ. ನಮ್ಮ ಮನೇಲಿ ಸರಿ ಆಯ್ತು ಅಂತ ಒಪ್ಕೊ ಬಂದಿದ್ದಾರೆ. ನಾನು ಹೇಳ್ದೆ ಯಾಕೆ ದುಡ್ಡೆಲ್ಲ ಒಪ್ಕೊ ಬರಕ್ ಹೋದ್ರಿ, ಈಗ ಒಪ್ಕೊ ಬರ್ಬಾರ್ದಿತ್ತು ಅಂತ ಎಲ್ಲ ಮಾತಾಡ್ದೆ, ಬೈದೆ. ಬಟ್ ಆಯ್ತು, ಮದ್ವೆಗೆ ಅವ್ರು 50,000 ದುಡ್ಡು ತಗೊಂಡ್ರು. ಅದೇ ಅಲ್ದೆ 1 ಲಕ್ಷ ಸಾಲ ಮಾಡಿದ್ದಾರೆ ಬೇರೆ ಕಡೆ. ಅವ್ರಿದ್ರಲ್ಲ ಅಲ್ಲೇನೆ. ಮದ್ವೆ ಆಗಿ ಹೋದ ತಿಂಗಳಿಂದಾನೆ ಬಡ್ಡಿ ನನ್ ಕೈಲೇ ಕಟ್ಸಿದ್ರು. 8 ತಿಂಗಳು ಬಡ್ಡಿ ಕಟ್ಟಿದೀನಿ. ಕೊನೆಗೆ ಬಡ್ಡಿ ಕಟ್ಟಕ್ ಆಗ್ಲಿಲ್ಲ. ನಾನ್ ವರ್ಕ್ ಮಾಡ್ತಿದ್ನಲ್ಲ, ಅವ್ರ ಹತ್ರನೇ 1 ಲಕ್ಷ ದುಡ್ಡು ಇಸ್ಕೊಂಡ್ಬಂದು ಸಾಲನ್ನು ತೀರಿಸ್ತೆ. ಅಲ್ಲೇ ಕೆಲಸ ಮಾಡ್ತಿದ್ನಲ್ಲ, ಅಲ್ಲೇ ಮಂತ್ಲಿ ಲೆಸ್ ಮಾಡಿಸ್ತಿದ್ದೆ. ನಮ್ ಮದ್ವೆ ಆಗಿ ಇನ್ನೊಂದ್ 3 days ಬಂದ್ರೆ 5 ವರ್ಷ ಕಂಪ್ಲೀಟ್ ಆಗುತ್ತೆ. 2 ವರ್ಷದ ಒಬ್ಬ ಮಗ ಕೂಡ ಇದ್ದಾನೆ. ಮದ್ವೆ ಆಗಿ 3 ವರ್ಷದವರೆಗೂ ಆ ಮನೆ ಪೂರ್ತಿ ಜವಾಬ್ದಾರಿ ನಾನು ತಗೊಂಡಿದ್ದೀನಿ. ಮನೇಲಿ ಏನೇ ಫಂಕ್ಷನ್ ಮಾಡೋದಿದ್ರು ಅಥವಾ ಏನೇ ಮನೆ ಸಂಸಾರ ಸಾಕೋದ್ರಿಂದ ಬಾಡಿಗೆ ಕಟ್ಟೋದ್ರಿಂದ ಪ್ರತಿಯೊಂದು ನಾನೇ ಮಾಡಿದ್ದೀನಿ. ಅವ್ರೊಬ್ಬನೇ ಕೆಲ್ಸಕ್ಕೆ ಹೋಗ್ತಿದ್ರು, ಆದ್ರೆ ಅವ್ರ ಅಕ್ಕನ ಮಧ್ಯೆ ಸಾಲ ಅಥವಾ ಬಾಣಂತನ ಹಾಸ್ಪಿಟಲ್ದು ಅದು ಇದು ಸಾಲ ಇದೆ, ನಾನು ಅದನ್ನ ತೀರಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಅವ್ರಮ್ಮ ಯಾವತ್ತೂ ನನ್ ಕೇಳಿಲ್ಲ ಮನೆಗೆ ಇಷ್ಟು ಕೊಡಿ ಮಾಡಿ ಅಂತ. ಅವ್ರು ಯಾವತ್ತೂ ಕೊಟ್ಟಿಲ್ಲ. ಅವ್ರು ಏನಿದೆ ಸಾಲ ಅದನ್ನ ತೀರಿಸ್ಕೊತಿದ್ರು. ಯಾಕಂದ್ರೆ ಮಗ ಆಗಿ ಇವ್ರು ಅವ್ರಿಗೆ ಹೆಗ್ಲು ಕೊಡ್ಬೇಕಿತ್ತು. ಇವ್ರು ಅವ್ರ ಕರ್ತವ್ಯ ಏನು ಮಾಡಿಲ್ಲ. ನಾನು ಅವ್ರ ಅಮ್ಮನ್ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದೆ. ನಾನು ನಮ್ಮ ಅಮ್ಮನ್ಗಿಂತನೂ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದೆ. ಅವ್ರಿಗೆ ಏನ್ ಬೇಕು ಎಲ್ಲಾನು ನಾನೇ ತಂದು ಕೊಡ್ತಿದ್ದು. ಹಾಸ್ಪಿಟಲ್ ಬೇಕು ಅಂದ್ರೆ ನಾನೇ ಕರ್ಕೊಂಡು ಹೋಗ್ತಿದ್ದು. ಇವ್ರು ಏನಕ್ಕೂ ತಲೆ ಕೆಡಿಸ್ಕೊತಿರ್ಲಿಲ್ಲ. ಅವ್ರಮ್ಮ ಮನೇಲಿ ಏನಿತ್ತು ಖಾಲಿ ಆಗ್ಲಿ ಅಂತ ಅವ್ರನ್ನ ಎಲ್ಲಿಗೆ ಕರ್ಕೊಂಡು ಹೋಗೋದಿದ್ರು ನನ್ನೇ ಕೇಳ್ತಿದ್ದು. ಮಗ ಅಂತ ಅವ್ರಿಗೂ ಹೇಳ್ತಿರ್ಲಿಲ್ಲ. ಆಮೇಲೆ ಈ ವ್ಯಕ್ತಿ ಹೇಗೆ ಅಂದ್ರೆ ಮೊಬೈಲ್ ಅಲ್ಲಿ ಕ್ಯಾಸಿನೋ ಆಡೋದು, ಬೆಟ್ಟಿಂಗ್ ಕಟ್ಟೋದು, IPL ಎಲ್ಲ ಬಂದ್ರೆ ಕೆಲ್ಸಕ್ಕೆ ಹೋಗಂಗಿಲ್ಲ, ಹಿಂಸೆ ಮಾಡಿ ಮನೇಲೆಲ್ಲ ಜಗಳ ಆಡಿ ಕಳ್ಸಿದ್ರೆ ಹೋಗ್ತಾರೆ. ಸರಿಯಾಗಿ ಸಂಬಳ ತಂದು ಕೊಡಲ್ಲ ಮನೆಗೆ ಏನಕ್ಕೂ. ಒಂದಿನ ರಜಾ ಹಾಕಿದ್ರೆ 15 ದಿನ ಆದ್ರೂ ಮತ್ತೆ ಹೋಗೋದೇ ಇಲ್ಲ, ಮತ್ತೆ ಜಗಳ ಆಡ್ಬೇಕು. ಆಗ್ಲಿ ಕೆಲ್ಸದವ್ರ ಹತ್ರನು ಸರಿಯಾಗಿ ಕೆಲ್ಸಕ್ಕೆ ಹೋಗಿ ಹೆಸರು ಉಳಿಸ್ಕೊಳ್ಳಲ್ಲ. ಆಮೇಲೆ ಅವರೇ ಬೇಡ ಅಂತ ಬಿಡೋದು, ಆತರ. ಇವ್ರಿಗೂ ಒಳ್ಳೆ ಎಜುಕೇಶನ್ ಇದೆ, ಡಿಗ್ರಿ ಮುಗಿಸಿದಾರೆ, ಆದ್ರೆ ಅದಕ್ಕೆ ತಕ್ಷಣ ಕೆಲ್ಸಕ್ಕೂ ಹೋಗಲ್ಲ. ಬೇರೆ ತರ ಅವ್ರಿಗೆ ಹೆಂಗೆ ಅಂದ್ರೆ ಊರಿನಲ್ಲಿ ಒಳಗಡೆ ಆಫೀಸಲ್ಲಿ ಕೂತಿರ್ಬಾರ್ದು, ಹೊರಗಡೆ ಹಿಂಗೆ ಬೇರೆ ಸೆಂಟ್ರಿಂಗ್ ಕೆಲಸ ಮಾಡೋದು, ಇದನ್ನಲ್ಲಿ ಕೆಲಸ ಇಂತ ದುಡ್ಕೊಂಡು ಹೋಗ್ತಾರೆ. ಅದನ್ನು ಇವ್ರ ಫ್ರೆಂಡ್ಸ್ ಗಳು ಇರ್ತಾರಲ್ಲ, ಇವ್ರ ಕ್ಲಾಸ್ಮೇಟ್ಸ್ ಗಳು, ಅವ್ರ ಜೊತೆನೇ ಹೋಗೋದು. ಆಮೇಲೆ ಒಂದ್ ಸ್ಟಾರ್ಟಿಂಗ್ ಇವ್ರು ಒಂದ್ ಗಾಡಿನೂ ಇಟ್ಕೊಂಡಿರ್ಲಿಲ್ಲ. ಸಂಘದಲ್ಲಿ ಲೋನ್ ತೆಗ್ಸಿ ಗಾಡಿ ತಗೊಳಕ್ಕೆ ಲೋನ್ ತೆಕ್ಕೊಡು ಅಂತ ಕೇಳಿದ್ರು. ನಾನ್ ಹೇಳಿದೆ ಸರಿ ಆಯ್ತು, 20,000 ಲೋನ್ ತೆಕ್ಕೊಟ್ಟಿ, ಶೋರೂಮ್ ಗಾಡಿ ಬೇಡ ನಮಗೆ, ಲೋನ್ ಕಟ್ಟಕ್ ಆಗಲ್ಲ ನಿಮ್ ಕೈಲಿ. ಮದ್ವೆ ಆಗಿದ್ದು ಹೊಸ್ತರಲ್ಲೇನೆ ಇದು ಆಗಿದ್ದು, 1.5 ತಿಂಗಳಲ್ಲಿ. ನಾನು ಹೇಳಿದೆ ಶೋರೂಮ್ ಗಾಡಿ ಯಾವ್ದೇ ಕಾರಣಕ್ಕೂ ಬೇಡ, ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಳ್ಳಿ, ಇಷ್ಟು ಹೇಳಿದ್ದು. ಆದ್ರೆ ಅವ್ರ ಅಮ್ಮನೂ ಕೇಳಲಿಲ್ಲ, ಮಗನೂ ಕೇಳಲಿಲ್ಲ, ಶೋರೂಮ್ ಗಾಡಿನೇ ಬೇಕು ಅಂತ ತಗೊಂಡ್ರು. ಆದ್ರೆ ಲೋನ್ ಕಟ್ಟಿದ್ ನನ್ ಕೈಲಿ 43,000 ಕಟ್ಟಿದೆ ಲೋನು. ಅವ್ರು ನಂಗೆ ಫೋನ್ ಮಾಡ್ತಿದ್ರು ಲೋನ್ ಅವರು. ನನ್ಗೆ ನೀವು ಶ್ಯೂರಿಟಿ ಎಲ್ಲ ಹಾಕ್ಸಿರ್ಲಿಲ್ಲ, ಆದ್ರೂ ಲೋನ್ ಸೆಕೆಂಡ್ ನಂಬರ್ ನನ್ ನಂಬರ್ ಕೊಟ್ಟಿದ್ರು. ಲೋನ್ ಅವ್ರು ಯಾವಾಗ ನನಗೆ ಕಾಲ್ ಮಾಡೋರು, ಆಫೀಸ್ ಹತ್ರ ಬರ್ತೀವಿ ಮೇಡಮ್ ಕಟ್ಟಿ, ಮನೆ ಹತ್ರ ಬರ್ತೀವಿ ಅನ್ನೋರು. ಆಮೇಲೆ ಒಂದು ಪೂಜೆ ಇಟ್ಟಿದ್ದೆ ಮನೆಯಲ್ಲಿ, ಸತ್ಯನಾರಾಯಣ ಸ್ವಾಮಿ ಪೂಜೆ. ಏನೋ ಒಂದಿದ್ರು ನಾನೇ ಓಡಾಡಿ ಎಲ್ಲಾನು ನಾನೇ ತರ್ಬೇಕು. ಇವರು ಪೂಜೆ ಇದ್ದಿದ್ದಿನ ಹೋಗಿ ಗಾಡಿ ಅಡ ಇಟ್ಟು ಬಂದಿದ್ದಾರೆ 10,000ಕ್ಕೆ, ಬರೀ 10,000ಕ್ಕೆ, 1,10,000 ಗಾಡಿ ಅದು. 10,000ಕ್ಕೆ ಹೋಗಿ ಗಾಡಿ ಅಡ ಇಟ್ಟು ಮನೇಲಿ ಹೇಳಲಿಲ್ಲ ಏನಾಯ್ತು ಗಾಡಿ ಅಂತ.
ಕೊನೆಗೆ ಕೇಳಿದ್ದಕ್ಕೆ ಹಿಂಗೆ ಪ್ಲಡ್ಸ್ ಮಾಡ್ದೆ, ಆದ್ರೆ ಈಗ ಬಡ್ಡಿ ಬೆಳೆದು 21,000 ಆಗಿದೆ ಅಂತ ಹೇಳಿದ್ರು. ಯಾಕಂದ್ರೆ ಈಗ ಅದು ಲೋನಲ್ಲಿ ತಗೊಂಡಿದ್ ಗಾಡಿ ಆಗಿರೋದ್ರಿಂದ ಅದು ನಮ್ ತಲೆ ಮೇಲೆ ಬರುತ್ತೆ. ಲೋನ್ ಬೇರೆ ಇತ್ತು ಇನ್ನು 40,000. ಸರಿ ಆಯ್ತು ಕಣಪ್ಪ, ದುಡ್ಡು ಕೊಡ್ತೀವಿ, ಫಸ್ಟ್ ಗಾಡಿ ತಗೊಬನ್ನಿ, ಅದನ್ನ ವಾಪಸ್ ಕೊಟ್ಬಿಡೋಣ ಲೋನ್ ಅವ್ರಿಗೆ ಅಂತ ಹೇಳಿ ದುಡ್ಡು ಕೊಟ್ರೆ ದುಡ್ಡು ಇಲ್ಲ, ಗಾಡಿನೂ ಇಲ್ಲ. ದುಡ್ಡು ಇಸ್ಕೊಂಡು ಎಲ್ಲೋ ಬೇರೆ ಕಡೆ ಹೋಗಿದ್ದಾನೆ, ಅಡ ಇಟ್ಟಿರೋನು ಸಿಗ್ತಾ ಇಲ್ಲ, ಹಂಗೆ ಹಿಂಗೆ ಅಂತ ಮತ್ತೆ ಏನೋ ಕತೆ ಕಟ್ಟಿದ್ರು. ಅವ್ರು ಏನಕ್ ಸರಿ ಹೇಳ್ತಾರೆ ಅಂದ್ರೆ ನಾವು ನಿಜ ಅಂತಾನೆ ನಂಬೇಕು, ಆತರ. ಅದು ಆಯ್ತು, ಸರಿ ಗಾಡಿನೇ ಬೇಡ ಏನಾದ್ರು ಮಾಡ್ಕೊಂತ ಸುಮ್ಮನಿದ್ವಿ. ಕೊನೆಗೆ ನಾನು ಪ್ರೆಗ್ನೆಂಟ್ ಆದ್ಮೇಲೆ ನನಗೆ ಓಡಾಡೋದು ಕಷ್ಟ ಆಯ್ತು. ನನಗೆ ವರ್ಕಿಂಗ್ ಅವರ್ಸ್ ಹೇಗಿತ್ತು ಅಂದ್ರೆ, ನಾನು ಫಸ್ಟ್ ಒಂದು ಫೈನಾನ್ಸ್ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೆ. ಅದು ಚಿಕ್ಕ ಫಂಡ್ 10 to 7 ವರ್ಗೂ ಇತ್ತು. ಏನು ವರ್ಕಿಂಗ್ ಅವರ್ಸ್ ನಂದು ಕೆಲಸ ಟೈಮಿಂಗ್ಸ್ 10 ರಿಂದ 7 ಗಂಟೆವರೆಗೂ. ಮೇನ್ ರೋಡ್ ಇಂದ ನಮ್ಮ ಮನೆಗೆ 1 ಕಿಲೋಮೀಟರ್ ನಡಿಬೇಕಿತ್ತು. ಸಂಜೆ ಟೈಮ್ ಬರೋದಿಕ್ಕೆ ನನ್ಗೆ ಅಲ್ಲಿ ಭಯ ಆಗ್ತಿತ್ತು. ಯಾಕಂದ್ರೆ ಮಧ್ಯ ಮನೆಗಳಿರ್ಲಿಲ್ಲ, ಸಿಟಿಲೇ ನಾವಿದ್ದಿದ್ದು. ಆದ್ರೆ ನಾವಿದ್ದಿದ್ದ ಜಾಗ ಆತರ ಇತ್ತು, 1 ಕಿಲೋಮೀಟರ್ ನಡಿಬೇಕಿತ್ತು. ಅವಾಗ ಬರೋರು ಸ್ಟಾರ್ಟಿಂಗ್ ಅಲ್ಲಿ ಕರ್ಕೊಂಡ್ ಹೋಗೋದಿಕ್ಕೆ ಅಂತ ಹೇಳ್ಬಿಟ್ಟು, ಪ್ರೆಗ್ನೆಂಟ್ ಆದ್ಮೇಲೆ ಎದುರುತ್ತಾಳೆ ಇವಳು ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಹೋಗಕ್ ಬರೋರು. ಯಾಕಂದ್ರೆ ಅಲ್ಲಿ ಯಾರೊಬ್ರು ತೀರೋಗಿ ಮಣ್ಣ್ ಮಾಡಿದ್ರು, ಗೊತ್ತಾದ್ರೆ ಎದುರುತ್ತಾಳೆ ಅಂತ ಹೇಳ್ಬಿಟ್ಟು ಬರೋರು ಕರ್ಕೊಂಡ್ ಹೋಗೋದಿಕ್ಕೆ. ಆಮೇಲೆ ಲೇಟ್ ಆಗ್ತಿತ್ತಲ್ವಾ ನನಗೆ, ಓಡಾಡೋದಿಕ್ಕೆ ನೈಟ್ ಟೈಮ್ ಎಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿ ಅವಾಗ ಒಂದು ಸೆಕೆಂಡ್ಸ್ ಗಾಡಿ 15,000ಕ್ಕೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ವಿ. ನಾನೇ ಕೊಟ್ಟೆ, ನಂಗೆ ಓಡಾಡೋದಿಕ್ ಕಷ್ಟ ಆಗ್ತಿದೆ, ನನಗೆ ಗಾಡಿ ಓಡ್ಸಕ್ ಬರ್ತಿರ್ಲಿಲ್ಲ ಅವಾಗ. ನೀವೇ ತಗೊಳ್ಳಿ, ನೀವೇ ನನ್ನ ಪಿಕಪ್ ಡ್ರಾಪ್ ಮಾಡ್ಬೇಕು ಆಫೀಸ್ ಹತ್ರಕ್ಕೆ. ಯಾಕೆಂದ್ರೆ ನಾನು ಬೆಳಿಗ್ಗೆ ಟೈಮ್ ಕೆಲಸ ಎಲ್ಲ ಮಾಡ್ಕೊಂಡು ಆಫೀಸಿಗೆ ಮನೆ ಹತ್ರದಿಂದ 1 ಕಿಲೋಮೀಟರ್ ನಡ್ಕೊಂಡೋಗಿ ಅಲ್ಲಿ ಆಟೋಗಳು ಬಾಡಿಗೆ ಆಟೋ ಅವರು ಸೀಟ್ ಆಗೋವರೆಗೂ ವೇಟ್ ಮಾಡ್ತಿದ್ರು. ಅಲ್ಲಿಂದ ಮತ್ತೆ ಸಿಟಿ ಒಳಗಡೆ ಬಿಟ್ರೆ ಮತ್ ನಾನು ಅಲ್ಲಿಂದ 10 ಕಿಲೋಮೀಟರ್ ನಡಿಬೇಕಿತ್ತು ನಮ್ಮ ಆಫೀಸ್ ಹತ್ರ. ಅದು ಮೇನ್ ಆಟೋದಲ್ಲಿ ಓಡಾಡೋ ಜಾಗದ ಹತ್ರ ಇರ್ಲಿಲ್ಲ, ಸ್ವಲ್ಪ ಬೇರೆ ಕಡೆ ಇತ್ತು ಆಫೀಸು. ದೂರ ಆಗುತ್ತೆ, ಟೈಮಿಂಗ್ಸ್ ಕ್ಯಾಚ್ ಮಾಡಕ್ ಆಗಲ್ಲ. ಟೈಮ್ ಕ್ಯಾಚ್ ಮಾಡಕ್ಕೆ ನೀವು ನನ್ನ ಪಿಕಪ್ ಡ್ರಾಪ್ ಮಾಡಿ ಅಂತ ಹೇಳಿ ತಗೊಟ್ಟೆ ಗಾಡಿನ. ಅವಾಗ್ಲೂ ಒಂದೊಂದ್ಸರಿ ಫ್ರೆಂಡ್ಸ್ ಮದ್ವೆ ಆಗಿ ದಸರೆಲ್ಲ ಕೆಲ್ಸ ಇದೆ ಅಂತ ಹೇಳ್ಬಿಟ್ಟು ನೈಟ್ ಡ್ಯೂಟಿ ಅಂತ ಬರ್ತಾ ಇರ್ಲಿಲ್ಲ ಸರ್ ಅವರು. ಒಂದೊಂದ್ಸರಿ ಕೊನೆಗೆ ಗೊತ್ತಾಯ್ತು ಇವ್ರು ನೈಟ್ ಫ್ರೆಂಡ್ಸ್ ಜೊತೆ ಬೈಕ್ ರೈಡ್ ಹೋಗೋದು, ಆತರ. ಆಮೇಲೆ ಇವ್ರು ಏನ್ ಆಡ್ತಿದ್ರು, ಬೆಟ್ಟಿಂಗ್ ಕ್ಯಾಸಿನೋ ಎಲ್ಲ ಆಡ್ತಿದ್ರಲ್ಲ, ಅದ್ರಲ್ಲಿ ದುಡ್ಡು ಬಂದ್ರೆ ಫ್ರೆಂಡ್ಸ್ ಜೊತೆನೆ ಕುಡಿಯೋದು ತಿನ್ನೋದು, ಮನೆಗೆ ಅಂತ ಏನು ಕೊಡ್ತಿರ್ಲಿಲ್ಲ. ಆತರ ವ್ಯಕ್ತಿ. ನಾವ್ ಮನೇಲಿ ಒಂದು ವಸ್ತು ಇಡಕ್ಕೂ ಭಯ ಪಡ್ತಿದ್ವಿ, ಏನಾದ್ರು ತಗೊಂಡ್ರೆ ಏನ್ ಮಾಡೋದು ಅಂತ. ಆಮೇಲೆ ಕೊನೆಗೆ ಅದೆಲ್ಲ ಆಯ್ತು. ನನ್ 9 months ವರ್ಗುನು ನಾನು ಕೆಲಸ ಮಾಡಿದೀನಿ. ಅವಾಗ್ಲೂ ನನಗೆ ಒಂದು ಹಾಸ್ಪಿಟಲ್ಗೂ ಏನು ಕರ್ಕೊಂಡ್ ಹೋಗಿಲ್ಲ ನನ್ನ ಜೊತೆಗೆ. ಹಾಸ್ಪಿಟಲ್ಗೂ ಕರ್ಕೊಂಡ್ ಹೋಗಿಲ್ಲ, ಹಾಸ್ಪಿಟಲ್ ದುಡ್ಡು ಕೊಟ್ಟಿಲ್ಲ ಇವರು. ಇನ್ನು ನಾನು ಹಾಸ್ಪಿಟಲ್ಗೆ ಅಂತ ಇಟ್ಕೊಂಡಿದ್ದ ದುಡ್ಡನ್ನೇ ಇಟ್ಕೊಂಡಿದ್ದಾರೆ, ಬ್ಲಾಕ್ ಮೇಲ್ ಮಾಡೋದು ಜಾಸ್ತಿ. ಆಮೇಲೆ ಇದ್ರ ಮಧ್ಯೆ ತುಂಬಾ ಮಾಡಿದ್ದಾರೆ ಇನ್ನು ಇದೇ ತರ ಏನೇನೋ. ಅದು ಎಲ್ಲ ಹೇಳ್ತಿಲ್ಲ ನಾನು, ಏನಿದೆ ಅದನ್ನ ಮಾತ್ರ ಹೇಳ್ತಿದೀನಿ. ಅದನ್ನ ಇಸ್ಕೊಂಡು ಕೊನೆಗೆ ಲಾಸ್ಟ್ 2 months ಅಲ್ಲಿ ಮಾತ್ರ ನನ್ ಜೊತೆ ಫಸ್ಟ್ ನಾನು ಪ್ರೈವೇಟ್ ಹಾಸ್ಪಿಟಲ್ ತೋರಿಸ್ತಿದ್ದೆ ಮಂತ್ಲಿ ಚೆಕಪ್ಗೆಲ್ಲ. ಅವಾಗ ಯಾವತ್ತೂ ನನ್ ಜೊತೆ ಒಬ್ರು ಬಂದಿಲ್ಲ, ಒಬ್ಳೇ ಹೋಗ್ತಿದ್ದೆ. ನನಗೆ ಆಫೀಸ್ ಹತ್ರ ಆಗ್ತಿತ್ತು, ವಾಕಬಲ್ ಡಿಸ್ಟೆನ್ಸ್ ಇತ್ತು. ಬೆಳಿಗ್ಗೆ ಬರುವಾಗ ಟೋಕನ್ ತಗೊಂಡ್ ಬರ್ತಿದ್ದೆ, ಮಧ್ಯಾಹ್ನ ಲಂಚ್ ಬ್ರೇಕ್ ಅಲ್ಲಿ ನಾನು ಹೋಗಿ ತೋರಿಸ್ಕೊಂಡ್ ಬರ್ತಿದ್ದೆ. ಲಾಸ್ಟ್ 2 months ಮಾತ್ರ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ತೋರಿಸಿದ್ದೆ. ಯಾಕಂದ್ರೆ ನಮ್ಮ ಆಫೀಸ್ ಸ್ಟಾಫ್ ಅವರು ಡಾಕ್ಟರ್, ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟ್ರು ಬಂದು ತೋರಿಸು, ನಾನಿದ್ದಾಗ ನಾನು ಇಂತಿಂತ ದಿನ ಇರ್ತೀನಿ, ಸುಮ್ನೆ ಪ್ರೈವೇಟ್ ಹಾಸ್ಪಿಟಲ್ಗೆ ಏನು ತೋರಿಸ್ತೀಯಾ ಅಂತ ಹೇಳಿದ್ರು. ಅವಾಗ ಇವರೇ ಕರ್ಕೊಂಡೋದ್ರು. ಆ ಲಾಸ್ಟ್ 2 months ಮಾತ್ರ ಇವ್ರು ನನ್ ಜೊತೆ ಬಂದಿದ್ದಾರೆ. ಅದು ಪೂರ್ತಿ ಕರೆಕ್ಟ್ ಆಗಿ ಎಲ್ಲ ಚೆಕಪ್ ಮುಗಿಯೋವರೆಗೂ ನನ್ ಜೊತೆ ಇರ್ತಿರ್ಲಿಲ್ಲ. ಕೆಲ್ಸ ಇದೆ, ಅವಾಗ ಕೆಲ್ಸಕ್ಕೆ ಹೋಗ್ತಿದ್ರು, ಆದ್ರೆ ಅವ್ರೇನ್ ಮನೆಗೆ ಏನಕ್ಕೂ ದುಡ್ಡು ತಂದು ಕೊಡ್ತಿರ್ಲಿಲ್ಲ. ಕೆಲ್ಸ ಇದೆ, ನೀನ್ ಚೆಕಪ್ ಮುಗಿಸ್ಕೊಂಡು ಹೋಗ್ಬಿಡು ಆಫೀಸಿಗೆ ಅಂತ ಹೋಗೋರು. ಆಮೇಲೆ ಇದೇ ತರ ಏನಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ.
ಮತ್ತೆ ತುಂಬಾ ಬ್ಲಾಕ್ ಮೇಲ್ ಮಾಡಿ ದುಡ್ಡು ಕೀಳೋದು ಸರ್. ಆ ತರ ಜಾಸ್ತಿ. ಅವ್ರ ಅಮ್ಮನ ಹತ್ರನೂ ಅಷ್ಟೇ ಸಾಲ ಮಾಡ್ತಾರೆ. ಏನಕ್ ಸಾಲ ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಂದ್ ಮನೆಗ್ ತಂದಾಕಲ್ಲ, ಇಲ್ಲ ಒಂದ್ ಜವಾಬ್ದಾರಿ ತಗೊಂಡಿಲ್ಲ, ಏನೂ ಇಲ್ಲ. ಆದ್ರೆ ಮನೆ ಹತ್ರ ಬರ್ತಿದ್ರು ಫಾಲ್ದವ್ರು. ಅವನು ಸಾಲ ಕೊಡ್ಬೇಕಿತ್ತು, ಅದು ಲಕ್ಷಾಂತರ ರೂಪಾಯಿ ಇಲ್ಲ ಸರ್. 1,000, 2,000, 10,000 ಹಿಂಗ್ ಸಾಲ ಮಾಡ್ಕೊಂಡ್ ಮನೆ ಹತ್ರ ಕರ್ಸ್ಕೊಂಡಿರೋರು ಎಲ್ಲಾರ್ನು. ಆಮೇಲೆ ಕೊನೆಗೆ ಸೀಮಂತ ಟೈಮಲ್ಲೂ ಅಷ್ಟೇ, ಸೀಮಂತನೂ ನಾನೇ ಮಾಡ್ಕೊ ಬಂದಿದ್ದೀನಿ. ಜನಗಳು ಆಡ್ಕೋತಾರೆ ಅಂತ ಹೇಳ್ಬಿಟ್ಟು. ಅಂದ್ರೆ ಜೋರಿಗೆಲ್ಲ ಮಾಡ್ಲಿಲ್ಲ, ಸಿಂಪಲ್ ಆಗಿ ನಮ್ಮ ಮನೇಲಿ ಯಾರು ಬಂದಿದ್ರು ಕರೆಯೋದಕ್ಕೆ ಅವ್ರಿಗೇನೆ. ಅವ್ರಮ್ಮ ಸರಿ ಆಯ್ತು, ನಾನು ಏನ್ ಮಾಡ್ಬೇಕು ಅದನ್ನ ನಾನು ಮಾಡ್ತೀನಿ, ನಿನ್ ಉಳಿದಿದ್ ನಿನ್ ಇಷ್ಟ, ನೀನ್ ಮಾಡ್ಕೊ ಅಂತ ಹೇಳಿದ್ರು. ಎಲ್ಲಾನು ನಾನೇ ಮಾಡ್ಕೊ ಬಂದೆ. ಅವ್ರಮ್ಮ ಒಂದ್ 4,000 ದುಡ್ಡು ಕೊಟ್ರು ಸೀಮಂತಕ್ಕೆ ಅಂತ ಹೇಳ್ಬಿಟ್ಟು. ಸೀಮಂತ ಎಲ್ಲ ಆದ್ಮೇಲೆ ಪಾಪು ನನ್ ಮಗ ಹುಟ್ಟಿದ್ಮೇಲೆ ನನ್ಗೆ ಆ ವ್ಯಕ್ತಿ ಮೇಲೆ ಏನೋ ಒಂಥರ ಹುಚ್ಚು ಪ್ರೀತಿ ತುಂಬಾ ಅಂದ್ರೆ ತುಂಬಾ. ಏನ್ ಮಾಡಿದ್ರು ತಪ್ಪು ಅಂತ ಗೊತ್ತಿತ್ತು. ಜಗಳ ಆಡ್ತಿದ್ದೆ, ಅವ್ರ ಅಮ್ಮನ ಜಗಳ ಮಾಡೋರು, ಗಲಾಟೆ ಮಾಡ್ತಿದ್ವಿ, ಅದನ್ನ ಮಾಡಲ್ಲ ಇದನ್ ಮಾಡಲ್ಲ ಅಂತ. ಆದ್ರೂ ನನ್ಗೆ ಯಾವತ್ತೂ ಅವ್ರನ್ನ ಬಿಟ್ಬರ್ಬೇಕು ಅಂತ ಅನ್ಸಿರ್ಲಿಲ್ಲ. ನನ್ ಮಗ ಹುಟ್ಟಿದ್ಮೇಲೆ ನನಗೆ ಅವ್ರ ಮೇಲೆ ವಾಸ್ತವ ಏನು ಅಂತ ಅರಿವಾಗೋದಕ್ಕೆ ಸ್ಟಾರ್ಟ್ ಆಯ್ತು. ನನ್ಗೆ ಅವ್ರ ಮೇಲೆ ಪ್ರೀತಿ ಕಡಿಮೆ ಆಯ್ತು. ಅಟ್ಲೀಸ್ಟ್ ಪಾಪ ಆದ್ಮೇಲೆ ಆದ್ರೂ ಅವ್ರು ಬದಲಾಗ್ತಾರೆ ಅಂತ ಅಂದ್ಕೊಂಡು ವೇಟ್ ಮಾಡ್ತಿದ್ದೆ. ಬಂದು ನಾವ್ 4 ಜನ ಹೆಣ್ಮಕ್ಳು ನನ್ ಗಂಡನ್ ಬಿಟ್ಟು ಹೋದ್ರೆ ನನ್ ತಂಗಿದಿರ ಜೀವನಕ್ಕೆ ತೊಂದ್ರೆ ಆಗುತ್ತೆ ಅಂತ ನಮ್ಮ ಅಪ್ಪನೂ ಅದನ್ನ ಹೇಳ್ತಿದ್ರು. ಅವನಿಗೆ ಸಿಸ್ಟರ್ಸ್ನೆಲ್ಲ ಮದ್ವೆ ಆಗಿರ್ಬೇಕಾದ್ರೆ ಅವಾಗ ಹೋಗುವಂತೆ, ಇವಾಗ ನೀನು ಬಿಟ್ಟು ಹೋದ್ರೆ ಗಂಡನ್ ಬಿಟ್ಟು ಬಂದಿದ್ದಾರೆ ಅಂತ ಅವ್ರನ್ನು ಯಾರು ಮದ್ವೆ ಆಗೋದ್ ಬರಲ್ಲ ಅಂತ. ನನ್ ಮಗ ಹುಟ್ಟಿದ್ಮೇಲೆ ಹಾಸ್ಪಿಟಲ್ ನಲ್ಲಿ ಪಾಪ ನೋಡೋದಕ್ಕೆ ಬರೀ ಆಯೋಗಳಿಗೂ ಅವ್ರು ದುಡ್ಡು ಕೊಟ್ಟು ಒಳಗಡೆ ಬರಕ್ ಆಗ್ತಿರ್ಲಿಲ್ಲ. ಅದಕ್ಕೂ ನನ್ನ ಹತ್ರನೇ 500 ರೂಪಾಯಿ ದುಡ್ಡು ಇಸ್ಕೊಂಡಿದ್ದಾರೆ. ಆಯೋಗಳಿಗೆ ದುಡ್ಡು ಕೊಟ್ಬಿಟ್ಟು ಒಳಗಡೆ ಬರ್ಬೇಕು ಅಂತ ಹೇಳ್ಬಿಟ್ಟು. ಅಟ್ಲೀಸ್ಟ್ ಪಾಪ ಮುಖ ನೋಡಿ ಆದ್ರೂ ಬದಲಾಗ್ತಾರೆ ಅಂತ ಅನ್ಕೊಂಡಿದ್ವಿ. ಅದು ಇಲ್ಲ. ಪಾಪಗೆ ಜಾಂಡಿಸ್ ಆಗಿತ್ತು, NIC ನಲ್ಲಿ ಇಟ್ಟಿದ್ರು. ಬಟ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅದಕ್ಕೆಲ್ಲ ದುಡ್ಡು ಖರ್ಚಾಗದೇ ಇಲ್ಲ, ಫ್ರೀ ಸರ್ವಿಸ್ ಇದೆ. ಅದಕ್ಕೂ ಕೂಡ ಯಾರ ಹತ್ರನೂ ನನ್ ಮಗನ ICU ಇಟ್ಟಿದೀವಿ, ದುಡ್ಡು ಬೇಕು ಅಂತ ಹೇಳಿ 2,000 ದುಡ್ಡು ಹಾಕಿಸ್ಕೊಂಡಿದ್ದಾರೆ. ಅವರು ನನ್ನ ಹತ್ರನೇ ಕೇಳಿದ್ರು, ನಿಮ್ ಮನೆಯವ್ರ ಈ ತರ ದುಡ್ಡು ಹಾಕಿಸ್ಕೊಂಡಿದ್ದಾರೆ, ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಅದಕ್ಕೂ ಜಗಳ ಆಡಿದ್ವಿ. ಆಮೇಲೆ ಅವ್ರಿಗೆ ಏನಕ್ಕಾದ್ರೂ ದುಡ್ಡು ಬೇಕು ಅಂದ್ರೆ ಮನೆ ಹತ್ರ ಪಾಪನ ಎತ್ಕೊಂಡ್ ಹೋಗ್ತೀನಿ. ಒಂದ್ಸರಿ ಹಿಂಗೆ ಜಗಳ ಆಯ್ತು. ಪಾಪನ್ ಕರ್ಕೊಂಡ್ ಹೋಗ್ತೀನಿ ಬಂದಿ ಅಂತ ಬ್ಲಾಕ್ ಮೇಲ್ ಮಾಡೋದು. ದುಡ್ಡು ಬೇಕು ನನಗೆ, ಕೊಡ್ಬೇಕು, ಈಗ ತಂದು ಕೊಡ್ತೀನಿ, ನಾನು ಅದನ್ನ ರಿಟರ್ನ್ ಮಾಡ್ತೀನಿ ಅಂತಾನೆ ಹೇಳಿ ಜಗಳ ಆಡಿ ದುಡ್ಡಿಸ್ಕೊಂಡ್ ಹೋಗೋದಾದ್ರೆ ಆ ವ್ಯಕ್ತಿ ಯಾವತ್ತೂ ರಿಟರ್ನ್ ಮಾಡಿಲ್ಲ. ಒಂದು ಇನ್ಸಿಡೆಂಟ್ ನಾನು ಹೇಳ್ಬೇಕು. ಮದ್ವೆ ಆಗಿ ಇನ್ನೂ 1 ವರ್ಷ ಆಗಿರ್ಲಿಲ್ಲ ಅವಾಗ. ನನ್ ಫೋನ್ ನಾನು ಯಾವತ್ತೂ ಅವ್ರ ಹತ್ರ ಮುಚ್ಚುಮರೆ ಮಾಡೇ ಇಲ್ಲ. ನನ್ ಫೋನ್ ಯಾವಾಗ್ಲೂ ಅವ್ರ ಹತ್ರನೇ ಇರ್ತಿತ್ತು ಜಾಸ್ತಿ. ನನ್ ಫ್ರೆಂಡ್ಸ್ಗಳು, ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್ ಎಲ್ಲ ನಾನು ಜಾಸ್ತಿ ಯಾರ ಜೊತೆನೂ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ಲಿಲ್ಲ. ಬರೀ ಹಾಯ್ ಬೈ ಅಂತ ಮೆಸೇಜ್ ಮಾಡ್ತಿದ್ದೆ, ತುಂಬಾ ಅಂದ್ರೆ ತುಂಬಾ ಕಮ್ಮಿ. ಸ್ಕೂಲ್ ಫ್ರೆಂಡ್ಸ್ ಯಾವತ್ತೋ ಒಂದ್ಸರಿ ದೇವಸ್ಥಾನದಲ್ಲಿ ಸಿಕ್ಕಿ ನಂಬರ್ ಕೊಟ್ಟಿದ್ಲು. ಇವ್ರು ಏನ್ ಮಾಡಿದ್ದಾರೆ, ನನ್ ಫ್ರೆಂಡ್ಸ್ ಹತ್ರ ಎಲ್ಲ ನನ್ನ ಹೆಸರು ಹೇಳ್ಕೊಂಡು ನನ್ ಗಂಡನ್ಗೆ ಆಕ್ಸಿಡೆಂಟ್ ಆಗಿದೆ, ಎಮರ್ಜೆನ್ಸಿ ದುಡ್ಡು ಬೇಕು ಅಂತ ಮೆಸೇಜ್ ಹಾಕಿ ದುಡ್ಡು ಹಾಕಿಸ್ಕೊಂಡಿದ್ದಾರೆ ಎಲ್ರ ಹತ್ರನು. ನನಗೆ ಈ ವಿಷಯ ಗೊತ್ತೇ ಇಲ್ಲ. ಈ ವಿಷಯ ಯಾವಾಗ ಗೊತ್ತಾಯ್ತು ಅಂತ ಅಂದ್ರೆ, ನನ್ಗೆ ನಿಜವಾಗ್ಲೂ ಆಕ್ಸಿಡೆಂಟ್ ಆಯ್ತು. ಅವ್ರ ಈ ತರ ಎಲ್ಲ ಕೇಳಿ ಹಾಕಿಸ್ಕೊಂಡ್ ಆಗಿ ಸ್ವಲ್ಪ ದಿನ ಆದ್ಮೇಲೆ, ಆಕ್ಸಿಡೆಂಟ್ ಆದ್ಮೇಲೆ ಎಲ್ರು ಒಂದ್ ಕಡೆಯಿಂದ ಮೆಸೇಜ್ ಮಾಡ್ತಿದ್ದಾರೆ, ಎಲ್ಲಿ ದುಡ್ಡು ಹಾಕ್ತಿಲ್ಲ ನೀನು, ವಾಪಸ್ ದುಡ್ಡು ಹಾಕ್ಲಿಲ್ಲ ನೀನು ಅಂತ. ನನಗೆ ಶಾಕ್ ಆಗ್ತಿದೆ, ಯಾಕೆ ಇವರೆಲ್ಲ ಹಿಂಗ್ ಕೇಳ್ತಿದಾರಲ್ಲ, ನಾನು ಯಾವಾಗ ಇವ್ರ ಹತ್ರ ಎಲ್ಲ ದುಡ್ಡು ಹಾಕಿಸ್ಕೊಂಡಿದ್ದೆ ಅಂತ. ಆಮೇಲೆ ಮೆಸೇಜ್ ಸಮೇತ ಸ್ಕ್ರೀನ್ ಶಾಟ್ ಕಳಿಸ್ತಿದ್ದಾರೆ, ಈ ತರ ಹಾಕಿಸ್ಕೊಂಡಲ್ಲ ನೀನು ಅಂತ. ಅವಾಗ ನಾನ್ ಸುಮ್ನೆ ನನ್ ಫೋನ್ ಕಳೆದೋಗಿತ್ತು, ಯಾರೋ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ, ಸರಿ ಆಯ್ತು ಅಂತ ಹೇಳಿ ಒಟ್ಟು ಇವ್ರು ಎಲ್ಲರ ಹತ್ರದಿಂದ 15,000 ದುಡ್ಡು ಹಾಕಿಸ್ಕೊಂಡಿದ್ರು. ನಾನು ನನ್ ತಂಗಿ ಹತ್ರ ಇಸ್ಕೊಂಡ್ಬಿಟ್ಟು ಅವ್ರಿಗೆಲ್ಲ ಹಾಕ್ದೆ.
ಮತ್ತೆ ನಾನು ಇದುವರೆಗೂ ಅವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡೇ ಇಲ್ಲ. ನಾನು ಎಲ್ಲಾರ ನಂಬರ್ನು ಡಿಲೀಟ್ ಮಾಡ್ಬಿಟ್ಟೆ. ಅದೆಲ್ಲ ಆದ್ಮೇಲೆ ಪಾಪು ಹುಟ್ಟಿದ್ಮೇಲೆ ಆತರ ಎಲ್ಲ ಬ್ಲಾಕ್ ಮೇಲ್ ಮಾಡಿ ದುಡ್ಡು ಇಸ್ಕೊಂಡು ಹೋಗೋರು ಪಾಪು ಮೇಲೆಲ್ಲ ಆಣೆ ಮಾಡಿ ನಾನು ಮನೆ ಜಗಳ ಮಾಡಿದೆ. ನನ್ನ ಬರಲ್ಲ ಮತ್ತೆ ವಾಪಸ್ಸು ನಾನು ಡಿವೋರ್ಸ್ ತಗೋತೀನಿ, ನೀವ್ ಇವಾಗ್ಲೂ ಬದ್ಲಾಗ್ತಿಲ್ಲ, ನನಗ್ ಬೇಡ ನಾನ್ ಬರಲ್ಲ ಅಂತ ಹೇಳಿ. ಕೊನೆಗೆ ಅವ್ರಮ್ಮ ಬೇಡ ನೋಡೋಣ ಬದ್ಲಾಗ್ತಾನೆ ಅನ್ಸುತ್ತೆ ಮುಂದೆ ಬಿಡು ಇದೊಂದ್ಸರಿ ನೋಡೋಣ ಅಂತ ಎಲ್ಲ ಹೇಳಿದ್ರು. ಸರಿ ಆಯ್ತು ಅಂತ ಸುಮ್ನಾದ್ವಿ. ಹಿಂಗೆ ನನ್ ತಂಗಿ ಮದ್ವೆ ಫಿಕ್ಸ್ ಆಯ್ತು, ಅವಳ ಮದ್ವೆನೂ ಆಯ್ತು. ಬಂದು ಓಡಾಡಿದ್ರು ಚೆನ್ನಾಗೆ, ಮದ್ವೆ ನಿಂತು ಎಲ್ಲಾ ಜವಾಬ್ದಾರಿನೂ ಅಂದ್ರೆ ದುಡ್ಡು ಕಾಸಿಂದೆಲ್ಲ ನಾವ್ ಅವ್ರ ಹತ್ರ ಎಲ್ಲ ಏನು ಕೊಟ್ಟಿರ್ಲಿಲ್ಲ. ಏನೇ ಇದ್ರು ನಾವ್ ಮಾತ್ರ ಓಡಾಡ್ತಿದ್ವಿ. ಅಷ್ಟೊಳಗೆ ಅಂದ್ರೆ ನಮ್ಮ ಆಗಿರೆಲ್ಲ ಬಂದು ಹೋಗಿ ಮಾಡ್ತಿದ್ರು. ಯಾಕಂದ್ರೆ ನಾವ್ ಸ್ವಲ್ಪ ಫಿನಾನ್ಷಿಯಲಿ ಫಿಟ್ ಆಗಿದ್ವಿ, ಎಲ್ರು ಮನೆ ಕಡೆ ಅಂದ್ರೆ ನಾವ್ ಚೆನ್ನಾಗಿದ್ವಿ, ಒಂದ್ ಸಂಸಾರ ಅಂತ ರೂಪಿಸ್ಕೊಂಡಿದ್ವಿ. ನಮ್ಮ ಅಪ್ಪ ಅಮ್ಮ ಎಲ್ಲರೂ ಒಟ್ಟಿಗೆ ಇದ್ವಿ. ಹಂಗಾಗಿ ಬಂದು ಹೋಗಿ ಮಾಡ್ತಿದ್ರು. ನಮ್ಮ ಮಾವ ಏನ್ ದುಡ್ಡು ಇಟ್ಕೊಂಡಿದ್ರಲ್ಲ ಅದು ವಾಪಸ್ ಮದ್ವೆ ಟೈಮಲ್ಲಿ ಕೊಟ್ರು ಕೇಳಿದ್ಮೇಲೆ. ಆಮೇಲೆ ಕೊನೆಗೆ ಮದ್ವೆನೂ ಬಂದು ಓಡಾಡಿದ್ರು ನನ್ ಗಂಡ, ಎಲ್ಲಾನು ಚೆನ್ನಾಗಿ ಮಾಡಿದ್ರು. ನಾವು ದೇವಸ್ಥಾನಕ್ಕೆ ಅರ್ಕೆ ತೀರ್ಸೋದಿತ್ತು, ಕುರಿ ತಗೊಬರ್ಬೇಕಿತ್ತು. ಅವಾಗ ಏನ್ ಮಾಡಿದ್ವಿ, ನೈಟ್ ಬೆಳಗಿನ ಜಾವ 5 ಗಂಟೆಗೆ ಎದ್ದೋಗ್ಬೇಕಿತ್ತು ಸರ್. ಅದಕ್ಕೆ ನಮ್ಮ ಮನೇಲಿ ಗಂಡಸರು ಯಾರಿಲ್ಲ, ನಮ್ಮ ಅಪ್ಪಂಗೆ ಹುಷಾರಿರ್ಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಅಪ್ಪಂಗೆ ಶ್ವಾಸಕೋಶ ಕ್ಯಾನ್ಸರ್ ಆಗಿತ್ತು. ಅವ್ರು ತುಂಬಾ ಸ್ಮೋಕ್ ಮಾಡ್ತಿದ್ರು, ಅವ್ರಿಗೆ ಟಿಬಿ ಕಾಯಿಲೆ ಇತ್ತು. ಎಷ್ಟು ಹೇಳಿದ್ರು ಅವಾಯ್ಡ್ ಮಾಡ್ಲಿಲ್ಲ. ಟಿಬಿ ಕಾಯಿಲೆ ಇದ್ರು ಅದು ಕ್ಯೂರ್ ಮಾಡ್ಕೊಂಡಂಗೆ ಅವ್ರು ಸ್ಮೋಕ್ ಮಾಡ್ತಾನೆ ಇದ್ರು ಕಂಟಿನ್ಯೂ ಆಗಿ. ಹಂಗಾಗಿ ಅವ್ರಿಗೆ ಶ್ವಾಸಕೋಶ ಕ್ಯಾನ್ಸರ್ ಸ್ಟಾರ್ಟ್ ಆಗಿತ್ತು. ಹೋಗಿ ತರಂತವ್ರು ಯಾರು ಇರ್ಲಿಲ್ಲ ಗಂಡಸರು ಅಷ್ಟೊತ್ನಲ್ಲಿ ಬೆಳಗಿನ ಟೈಮು. ನನ್ ತಂಗಿ ನಾನೇ ಹೋಗ್ತೀನಿ ಅಂತ ಹೇಳಿದ್ಲು, ಇನ್ನೊಬ್ಳು ಮದ್ವೆ ಆಗಿರ್ಲಿಲ್ಲ ಅವಳು. ಬಟ್ ಹೆಣ್ಮಕ್ಳು ಅಷ್ಟೊತ್ನಲ್ಲಿ ಹೋಗೋದ್ ಬೇಡ. ಇವ್ರೇನ್ ಹೇಳಿದ್ರು, ನಾನು ಮನೆ ಅಲ್ಲಿಯೇ ಇದ್ದಂಗೆ ನೀನ್ಕೊಳ್ಳೋದ್ರೆ ನನ್ ಮರ್ಯಾದೆ ಏನಾಗುತ್ತೆ, ನನ್ನನ್ನ ಅಷ್ಟ್ ಚೀಪಾಗಿ ನೋಡ್ತಿದ್ಯಾ ನೀನು, ಹಂಗೆ ಹಿಂಗೆ ಅಂತ ನನ್ನ ಹತ್ರ ಒಂಥರ ಏನೋ ಒಂಥರ ಜಗಳ ಇರ್ದು, ನನ್ನನ್ ತುಂಬಾ ಕೀಳಾಗಿ ನೋಡ್ತಿದ್ದೀರಾ, ನಾನೇನು ಮಾಡೇ ಇಲ್ಲ ನಿಮ್ ಮನೆಗೆ, ಹಂಗೆ ಹಿಂಗೆ ಅಂತ. ಸರಿ ಆಯ್ತು ನೀವೇ ಹೋಗಿ ತಗೊಬನ್ನಿ ಅಂತ ಹೇಳಿ ಅವ್ರ ಕೈಲಿ ಗೂಗಲ್ ಪೇ ಮಾಡ್ತೀವಿ ನೀವ್ ತಗೊಂಡವ್ರಿಗೆ ಅಂತ ಹೇಳಿದ್ವಿ. ಇಲ್ಲ ಕ್ಯಾಶೇ ಕೊಡಿ ಅಂತ ಹೇಳಿ ಇಸ್ಕೊಂಡೋದ್ರು. ಇಸ್ಕೊಂಡೋಗಿ ಬೆಳಗಿನ ಟೈಮ್ 7 ಗಂಟೆ ಆಗಿದೆ ಸರ್, ಕಾಲ್ ಮಾಡ್ತಿದ್ದಾರೆ ಸಂತೆಲಿ ದುಡ್ಡು ಕಳೆದೋಯ್ತು ಅಂತ. ದುಡ್ಡು ಕಳೆದೋಯ್ತು. ಇವಾಗ ಬೆಳಿಗ್ಗೆ 10 ಗಂಟೆ ಆದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ನಾವು ಕುರಿ ತಗೊಂಡು. ಅಲ್ಲಿ ನೆಂಟ್ರೆಲ್ಲ ಬರೋರಿದ್ದಾರೆ. ಅಂದ್ರೆ ನಮ್ ಕಡೆ ಮದ್ವೆ ಆದ್ಮೇಲೆ ಹೆಣ್ಣು ಗಂಡನೆಲ್ಲ ಕಳ್ಸೋದೆಲ್ಲ ಮಾಡ್ತೀವಲ್ಲ ಅವಾಗ. ಇವ್ರು ನೋಡಿದ್ರೆ ಬೆಳಗ್ಗೆ 7 ಗಂಟೆಲಿ ದುಡ್ಡು ಕಳೆದೋಗಿದೆ, ದುಡ್ಡಿಲ್ಲ, ನಿನಗ್ ದುಡ್ಡು ಹಾಕಿದ್ರೆ ನಾನು ಕುರಿ ತಗೊಬರ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ. ಈ ತರ ಪ್ರತಿಯೊಂದು ಬಾರಿನೂ ಇವ್ರು ಇದೇ ತರ ಸಿಚುವೇಶನ್ ಕ್ರಿಯೇಟ್ ಮಾಡ್ತಿದ್ದು. ಅವಾಗ ವಿಧಿ ಇಲ್ದೆ ಹಾಕ್ಲೇಬೇಕಾಯ್ತು, ಹಾಕಿದ್ವಿ. ಅದೊಂದು ಇನ್ಸಿಡೆಂಟ್ ಆಯ್ತಾ. ನಮ್ ತಂದೆ ತೀರೋದ್ರು. ಅದಾಗಿ 1 ವರ್ಷ ಆದ್ಮೇಲೆ ನಮ್ಮ ಅಪ್ಪ ತೀರೋದ್ರು. ನಮ್ಮ ಅಪ್ಪಂದ ಆರಾಧನೆಗೆ ಹಿಂಗೆ ಅವಾಗ್ಲೂ ಹಿಂಗೇನೆ ನಾನ್ ವೆಜ್ ತರಕ್ಕೆ ನಮ್ ಕಡೆ ಕಡಿಮೆಗ್ ಮಾಡ್ಕೊಡ್ತಾರೆ. ನಾನು ಅಲ್ಲಿ ಕಳ್ಸಿ ಬರ್ತೀನಿ. ನಮ್ಮ ಮನೇಲೆಲ್ಲ ಬೈದ್ರು. ಅವ್ರ ಮುಂಚೆ ಒಂದ್ಸರಿ ಎಷ್ಟ್ ಸಲ ಈ ತರ ಮಾಡಿದಾರೆ, ಅವ್ರ ಕೈ ಕೊಡೋದೇ ಬೇಡ ಅಂತ. ಯಾಕಂದ್ರೆ ಅವಾಗ ನಮ್ಮ ಅಪ್ಪಗ್ ನಾನೇ ಮುಡಿ ಕೊಟ್ಟಿದ್ದು, ಕಾರ್ಯ ಮಾಡಿದ್ದು. ಯಾಕಂದ್ರೆ ನಮ್ಮ ಮನೇಲಿ ಗಂಡ್ ಮಕ್ಳಿಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲ ಆ ಕೆಲ್ಸದಲ್ಲಿ ಇದ್ವಿ. ಹೋಗಿ ಓಡಾಡಿ ತರೋರು ಯಾರು ಇರ್ಲಿಲ್ಲ. ಯಾಕಂದ್ರೆ ನಮ್ಮ ಹತ್ರದವ್ರು ನಮ್ಮ ಮಾವ ಅಂತ ಅನ್ಸ್ಕೊಂಡಿರೋರು ಏನಿದ್ರು ಅವ್ರು ನಮ್ ಫ್ಯಾಮಿಲಿಲಿ ಈ ತರ ಕಷ್ಟ ಸುಖಕ್ಕೆಲ್ಲ ಆಗಿಲ್ಲ. ಅವ್ರು ಆಗ್ತಾನೂ ಇರ್ಲಿಲ್ಲ, ನಾವ್ ಯಾರನ್ನೂ ಕರಿತಾನೂ ಇರ್ಲಿಲ್ಲ. ಯಾಕಂದ್ರೆ ಅವ್ರು ನಮ್ಮನ್ನ ತುಂಬಾ ಅಂದ್ರೆ ತುಂಬಾ ಕಷ್ಟದಲ್ಲಿ ಇದ್ದಾಗ ನಡು ನೀರಲ್ಲಿ ಕೈ ಬಿಟ್ಟಿದ್ರು. ಹಾಗಾಗಿ ನಾವ್ ಅವ್ರಿಗೆ ಏನು ಹೇಳ್ತಿರ್ಲಿಲ್ಲ. ಇವರು ಆ ಟೈಮಲ್ಲಿ ಹಿಂಗೆ ಮಾಡಿದ್ರು ಸರ್. ಅಕೌಂಟ್ ಅಲ್ಲಿ ದುಡ್ಡು ಸ್ಟ್ರಕ್ ಆಗಿದೆ, ಗೂಗಲ್ ಪೇ ನಲ್ಲಿ ಟ್ರಾನ್ಸ್ಫರ್ ಮಾಡಕ್ ಹೋಗಿದ್ದು ರಿಟರ್ನ್ ಬರಲ್ಲ, ನನ್ಗೆ 7 days ಆಗ್ಬೇಕು, ಇವಾಗ ಅಮೌಂಟ್ ಹಾಕಿ ಅಂತ. ಆ ಟೈಮಲ್ಲೂ ಹಿಂಗೆ ಮಾಡಿದ್ರು. ಅಂತ ಸಿಚುವೇಶನ್ ಅಲ್ಲಿ ಕಾರ್ಯ ಇಟ್ಕೊಂಡಿದೀವಿ, 11 ದಿನದ ಕಾರ್ಯ. ಅವತ್ತಿನ ದಿನನೂ ಅದೇ ತರನೇ ಮಾಡಿದ್ರು. ಹೇಗೆ ಅಂದ್ರೆ ಇವ್ರಿಗೆ ಎಷ್ಟು ಫೋನ್, ಇವರು ದುಡ್ದು ಏನು ತಗೊಂಡಿಲ್ಲ, ಗಾಡಿ ಆಗ್ಲಿ ಅಥವಾ ಫೋನ್ ಆಗ್ಲಿ ಏನೇನು ತಗೊಂತಿರ್ಲಿಲ್ಲ. ಇವ್ರ ಫೋನ್ ತಗೊಳೋದ್ನು ಅಷ್ಟೇ ತಗೊಂಡಾಗ ಎಡ ಇಡೋರು. ಆಮೇಲೆ ಇವ್ರ ಅಮ್ಮನ ಹೆಸರಲ್ಲಿ ನನ್ ಫೋನ್ ಯಾವಾಗ್ಲೂ ಇವ್ರ ಹತ್ರ ಇರ್ತಿತ್ತಲ್ಲ, ಅದ್ರಲ್ಲಿ ಯಾವ್ದಾವ್ದು ಆಪ್ಸ್ ಗಳು ಇರುತ್ತಲ್ಲ ಅದ್ರಲ್ಲೆಲ್ಲ 500, 1000 ಇಲ್ಲ ತೆಗಿಯೋದು. ನಂದು ಸಿವಿಲ್ ಸ್ಕೋರ್ ಫುಲ್ ಡೌನ್ ಆಗಿತ್ತು. ನನಗ್ ಗೊತ್ತಿಲ್ಲ, ನನಗೆ ಅದೆಲ್ಲ ಮೆಸೇಜ್ ಬಂದಾಗಲೇ ಗೊತ್ತಾಗ್ತಿದ್ದು. ಈ ತರ ತಗೊಂಡಿದ್ರು.
ಈತನ ಕತೆ ಮುಗಿಯಲ್ಲ. ಈಗ ಏನಾಯ್ತವ ಅಂತಿಮವಾಗಿ, ಹೇಗಿದ್ದೀಯವ ಅಥವಾ ಜೊತೆ ಇದೀಯ, ಏನ್ ಕತೆ? ಸರ್ ಇವಾಗ ಏನಾಗಿದೆ ಅಂತ ಅಂದ್ರೆ ನನ್ ಮಗನಿಗೋಸ್ಕರ ಒಂದು ಹೋಮ ಮಾಡಿಸಿದ್ದೆ ನನ್ನ ಮನೆಯಲ್ಲಿ. ಆ ಟೈಮಲ್ಲೂ ಇವ್ರೇನು ಓಡಾಡಿ ಏನು ತಂದು ಮಾಡ್ಲಿಲ್ಲ, ಎಲ್ಲಾನು ನಾನು ಒಬ್ಳೆ ಮಾಡಿದ್ದು ಎಲ್ಲ ಆಗಿದ್ದು. ನನಗೆ ಅವಾಗ ಏನ್ ಅನ್ನಿಸ್ತು ಅಂದ್ರೆ, ಗಂಡ ಇದ್ರೂನು ನಾನು ಸಿಂಗಲ್ ಪೇರೆಂಟ್ ತರಾನೇ ಬದುಕ್ತಿದ್ದೀನಿ, ಎಲ್ಲಾನು ತಂದು ಎಲ್ಲಾನು ಮಾಡ್ತಿರೋದೆ ನಾನು. ಗಂಡ ಇಲ್ಲ ಅಂದ್ರೂ ಸಿಂಗಲ್ ಪೇರೆಂಟ್ ತರನೇ ಬದುಕ್ಬೇಕು. ಇನ್ನು ಇವ್ರ ಜೊತೆನೆ ಇದ್ರೆ ಇವ್ರು ಇನ್ನೂ ನನ್ನ ಬದುಕಕ್ಕೂ ಬಿಡಲ್ಲ, ದುಡ್ದಿದ್ದೆಲ್ಲ ಇವರೇ ಕಿತ್ಕೋತಾರೆ. ಇವ್ರ ಜೊತೆ ಯಾಕಿರ್ಬೇಕು ಅನ್ನಿಸ್ತು. ನನ್ ತಂಗಿ ಮದ್ವೆ ಫಿಕ್ಸ್ ಆಗಿತ್ತು. ನಾನು ಬೇರೆ ದಿನ ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ಹೋಗಕ್ ಬಿಡ್ತಾ ಇರ್ಲಿಲ್ಲ, ಜಗಳ ಮಾಡಿ ಹೊಡಿಯೋರು, ಯಾಕೆ ಹೋಗ್ತೀಯಾ ಅಂತ ಹೇಳ್ಬಿಟ್ಟು. ಸೊ ನಾನೇನ್ ಮಾಡ್ದೆ, ತಂಗಿ ಮದ್ವೆ ನೆಪ ಇಟ್ಕೊಂಡು ಬಂದೆ. ನಾನು ಬಂದೋಳು ನನ್ ಮತ್ತೆ ಹೋಗ್ಲಿಲ್ಲ, ನಾನ್ ಬರಲ್ಲ ನಿಮ್ ಮನೆಗೆ ಅಂತ ಹೇಳಿದೆ. ಇವರು ನಮ್ಮ ಮನೇಲಿ ಎಲ್ಲರೂ ಚಾಡಿ ಹೇಳ್ಕೊಟ್ಟಿದ್ದಾರೆ, ಅದಕ್ಕೆ ಹಿಂಗ್ ಆಡ್ತಿದ್ದಾಳೆ ಅಂತ ಎಲ್ಲ ಅನ್ಕೊಂಡ್ರು. ಮನೆ ಹತ್ರನು ಎಲ್ಲ ಬಂದ್ ಗಲಾಟೆ ಮಾಡಿದ್ರು. ಅದು ಪೊಲೀಸ್ ಸ್ಟೇಷನ್ ವರ್ಗೂ ಕಂಪ್ಲೇಂಟ್ ಆಯ್ತು, ಎಲ್ಲ ಆಯ್ತು. ಇವಾಗ ಮತ್ತೆ ರೀಸೆಂಟ್ ಆಗಿ ಏನಾಗಿದೆ, ಮತ್ತೆ ಇವ್ರು ಯಾರ್ದೋ ಫ್ರೆಂಡ್ ಗಾಡಿನ ತಗೊಂಡೋಗಿ ಅಡ ಇಟ್ಟಿದ್ದಾರೆ. ಇದು 2ನೇ ಸರಿ ಅಡ ಇಟ್ಟಿರೋದು ಫ್ರೆಂಡ್ ಗಾಡಿನ. ಅದು ದುಡ್ಡು ಕೊಡ್ಲಿಲ್ಲ, ದುಡ್ಡು ಬೇಕು ನನಗೆ, ದುಡ್ಡು ಕೊಡ್ಲಿಲ್ಲ ಅಂದ್ರೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ಮನೆ ಹತ್ರ ಬಂದ್ ಗಲಾಟೆ ಮಾಡ್ತೀನಿ, ನಿಮ್ ಮನೇಲಿ ಯಾರನ್ನೂ ಉಳಿಸಲ್ಲ, ಈ ತರ ಎಲ್ಲ ಮಾತುಗಳು. ಯಾರು? ನನ್ ಗಂಡ. ಅಲ್ಲ, ಈಗ ಯಾರಿಗ್ ಬೆದರಿಕೆ ಆಗ್ತಿರೋದು? ನನಗೆ ಬೆದರಿಕೆ ಆಗ್ತಿರೋದು. ಅವ್ರಮ್ಮ ನನ್ ಮಗನಿಗೆ ಒಂದು ಉಂಗ್ರ ಮಾಡಿಸ್ಕೊಟ್ಟಿದ್ರು, ನನ್ನ ಹತ್ರ ದುಡ್ಡಿಲ್ಲ ಅಂದಿದ್ದಕ್ಕೆ ಮೊದ್ಲು ನಮ್ಮ ಅಮ್ಮ ಮಾಡಿಸ್ಕೊಟ್ಟಿರೋ ಉಂಗ್ರ ನೀನ್ ಇಟ್ಕೊಂಡಿದೀಯಾ, ನನಗ್ ಬೇಕು, ನನ್ ಗಾಡಿ ಅಡ ಇಟ್ಟಿದೀನಿ, ಅವ್ರಿಗೆ ಗಾಡಿ ಬಿಡಿಸ್ಕೊಡ್ಬೇಕು, ಅವ್ರು ಕೇಳ್ತಿದ್ದಾರೆ. ಅಂದ್ರೆ ಈ ಅಡ ಇಡೋದು ಎಷ್ಟೊಂದು ಕತೆ ಹೇಳೋದ್ರಲ್ಲಿ ಇದೆಲ್ಲ ಇಸ್ಪೀಟ್ ಆಡ್ಲಿಕ್ಕೆ ಅಥವಾ ಜೂಜ ಆಡ್ಲಿಕ್ಕ? ಹೌದು ಸರ್, ಅದೇನ್ ಮಾಡ್ತಾರೋ ಅವ್ರಿಗೆ ಗೊತ್ತು. ಅದೇ ಇಸ್ಪೀಟ್ ಆಡೋದಕ್ಕೆ ಜೂಜ್ ಆಡೋದಕ್ಕೇನೆ ಅಡ ಇಡ್ತಿದ್ವಿ. ಈಗ ಏನ್ ಕತೆ ಏನಿದೆ ಅದನ್ನ ಹೇಳುವ. ಇವಾಗ ನಾನು ಏನ್ ಮಾಡಿದ್ದೀನಿ ಅಂತ ಅಂದ್ರೆ, ಲಾಯರ್ ಹತ್ರ ಹೋಗ್ಬಿಟ್ಟು ಲಾಯರ್ ಹತ್ರ ಕರೆಸ್ಬಿಟ್ಟು, ಸರಿ ಆಯ್ತು ನಿಮ್ಗೆ ದುಡ್ಡು ಬೇಕಲ್ವೇನಪ್ಪ, ನೋಟ್ರಿ ಮಾಡಿಸ್ತೀನಿ, ಸರಿ ಲಾಯರ್ ಆಫೀಸಿಗೆ ಬಾ ಅಂತ ಕರ್ಸಿದ್ದೆ. ಲಾಯರ್ ಹೇಳಿದ್ರು ಮ್ಯೂಚುವಲ್ ಡಿವೋರ್ಸ್ ತಗೊಳ್ಳಿ, ಯಾಕಂದ್ರೆ ಈಗ ಒಬ್ರು ಡಿವೋರ್ಸ್ ತಗೊಂಡು ತಗೊಳ್ತೀನಿ ಅಂದ್ರೆ ಇನ್ನೊಬ್ರು ಡಿವೋರ್ಸ್ ತಗೊಳಲ್ಲ ಅಂದ್ರೆ ಅದು 4-5 ವರ್ಷ ಎಳೆಯುತ್ತೆ, ಸುಮ್ಮನೆ ಅದು ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮ್ಯೂಚುವಲ್ ಡಿವೋರ್ಸ್ ತಗೊಳ್ಳಿ ಅಂತ ಹೇಳಿದ್ರು. ನಾನು ಡಿವೋರ್ಸ್ ತಗೋಬೇಕೋ ಬೇಡವೋ ಅನ್ನೋ ಕನ್ಫ್ಯೂಷನ್, ನಿಮ್ಮ ಹತ್ರ ಅದನ್ನೇ ಕೇಳ್ಬೇಕು ಅಂತ ಅವತ್ತಿಂದ ಕಾಲ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಏನಾದ್ರು ಕೌನ್ಸಿಲಿಂಗ್, ಆ ವ್ಯಕ್ತಿಗೆ ಕೌನ್ಸಿಲಿಂಗ್ ಕೊಡ್ಬೋದಾ ಅಥವಾ ಬೇಡ ಡಿವೋರ್ಸ್ ತಗೊಳ್ಳೋದ ಹೇಗೆ ಅಂತ. ನಿಮ್ಮ ಮನೆಯವ್ರು ಏನು ಹೇಳ್ತಾರೆ? ನಮ್ ಮನೇಲೆಲ್ಲ ಡಿವೋರ್ಸ್ ತಗೋ ಅಂತ, ಅವ್ರ ಜೊತೆ ಇದ್ರೆ ನೆಮ್ಮದಿ ಇರಲ್ಲ, ಮಗನ್ನು ಸಾಕಕ್ ಬಿಡಲ್ಲ, ಇದೇ ತರನೇ ಮಾಡ್ತಿರ್ತಾನೆ ಅವ್ನ್ ಕೊನೆವರೆಗೂ ಅಂತ. ಈಗ ನೀನ್ ಕೆಲ್ಸಕ್ಕೆ ಹೋಗ್ತಿದ್ದೀರಾ? ಹ್ಞೂ ಸರ್, ನಾನು ಹೋಗ್ತೀನಿ. ಸಂಬಳ ತಂದು ಈತನ ಕೈ ಕೊಡ್ತೀಯಾ? ಇಲ್ಲ, ಕೊಡಲ್ಲ. ಓಕೆ, ಬಟ್ ಹೊರಗಡೆ ಈತ ಮಾಡ್ಕೊಳ್ಳೋ ಸಾಲಕ್ಕೆ ನಿನ್ನ ಹತ್ರ ದುಡ್ಡು ಕೇಳ್ತಾನೆ ಅಂತ ಕೇಳ್ತಾರೆ ಸರ್. ಅವ್ರ ಅಮ್ಮನ್ನು ಕೇಳ್ತಾರೆ, ಅವ್ರ ಅಮ್ಮ ಕೊಡ್ದಿದ್ದಾಗ ನಮ್ಮನ್ನು ಕೇಳ್ತಾರೆ. ಕೆಲಸ ದುಡಿಯೋಲ್ವಾ? ದುಡಿಯಲ್ಲ ಸರ್, ಕೆಲ್ಸಕ್ಕೆ ಹೋಗ್ತಾನೆ, ಆದ್ರೆ ಅದ್ ಏನ್ ಮಾಡ್ತಾರೆ, ದುಡ್ಡು ಮಾತ್ರ ₹1 ಮನೆಗ್ ಬರಲ್ಲ. ಅವ್ರ ತಾಯಿ ಏನ್ ಹೇಳ್ತಾರೆ, ಬದಲಾಗ್ತಾನೆ ಅಂತಲ್ಲ? ಏನ್ ಹೇಳಿ ಸರ್? ನಿಮ್ಮ ಅತ್ತೆ ಏನ್ ಹೇಳ್ತಾರವ ಅಂದೆ. ನಮ್ಮತ್ತೆ ಅವರು ಇವಾಗ ನನ್ನ ಹತ್ರ ಅಷ್ಟೊಂದು ಮುಂಚಿನ ತರ ಮಾತಾಡ್ತಿಲ್ಲ. ಇವಾಗ ಕಾಲ್ ಮಾಡಿ, ಅದೇ ಇವಾಗ ಈ ಇನ್ಸಿಡೆಂಟ್ ಆದಾಗ ನಾನು ಕಾಲ್ ಮಾಡಿ ಕೇಳಿದೆ, ನೋಡಿ ನೀವು ರಿಂಗ್ ಮಾಡಿಸ್ಕೊಟ್ಟಿದ್ರಲ್ಲ ಅದಕ್ಕೆ ಇಷ್ಟೆಲ್ಲ ಗಲಾಟೆ ಮಾಡ್ತಿದ್ದಾರೆ, ನಮ್ಮ ಮನೆಯವ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ ಕೆಟ್ಟಾಗಿ ಅಂತ ಹೇಳ್ಬಿಟ್ಟು. ಅವಾಗ ನೀವೇನಾದ್ರೂ ಮಾಡ್ಕೊಳ್ಳಿ, ನನ್ ಮೊಮ್ಮಗನ್ ನನ್ನಿಂದ ದೂರ ಮಾಡ್ಬೇಡಿ ಅಷ್ಟೇ ಅವ್ರು ಹೇಳೋದು. ಏನಾದ್ರೂ ಮಾಡ್ಕೊಳ್ಳಿ, ಮೊಮ್ಮಗನ್ ದೂರ ಮಾಡಬೇಡಿ ಅಂದ್ರೆ ನೀವು ಜೊತೆಗೆ ಏರಿ ಇನ್ನೂ ಅರ್ಥ ಆಯ್ತಲ್ಲ. ಯಾಕಂದ್ರೆ ಡೈವರ್ಸ್ ತಗೊಂಡ್ರೆ ಅವ್ನು ನಿಮ್ಮ ಜೊತೆ ಬರ್ತಾನೆ. ಹೌದು. ಮಗನ್ ದೂರ ಮಾಡಬೇಡಿ ಅಂದ್ರೆ ಮಗನ ಜೊತೆ ಇಟ್ಕೊಳ್ಳವ ಅಂತಲೇ ಆಯ್ತು. ಹೌದು ಸರ್, ಅವ್ರಿಗೆ ಸ್ವಲ್ಪ ಪುತ್ರ ವ್ಯಾಮೋಹ. ಅಲ್ಲ, ಈಗ ನೀನ್ ದುಡಿತಾ ಇದೀಯಾ, ನೀನ್ ಬದುಕನ್ನು ನಡೆಸ್ತಾ ಇದೀಯಾ, ಇದ್ರೂ ಇಲ್ಲದೆ ಹೋದ್ರು ಏನು ವ್ಯತ್ಯಾಸ ಅಂತೂ ಇಲ್ಲ. ಏನಂದ್ರೆ ಒಬ್ಬ ಗಂಡ ಅನ್ನೋನ್ ಜೊತೆ ಇದ್ದಾನೆ ಅಂತ. ಸರ್, ಇವಾಗ ಗಂಡ ಅಂತ ಅಂದ್ರೆ ಅವ್ರು ದುಡಿಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಎಷ್ಟೇ ಸಲ ಅನ್ಕೊಂಡಿದೀನಿ, ಅಟ್ಲೀಸ್ಟ್ ಆಕ್ಸಿಡೆಂಟ್ ಆದ್ರೂ ಆಗಿ ಕೈಯ ಕಾಲ ಮುರಿದೋಗಿದ್ರೆ ಮನೇಲಾದ್ರೂ ಒಂದ್ ಮೂಲೆ ಬಿದ್ದಿರ್ತಿದ್ದ ಗಂಡ ಅಂತ, ಅಟ್ಲೀಸ್ಟ್ ನಾನ್ ದುಡ್ಕೊ ಬಂದ್ ಆಗ್ತಿದ್ನಲ್ಲ ಅಂತ. ಅಂದ್ರೆ ಲಾಭ ಮಾಡ್ಕೊಡದೆ ಹೋದ್ರು ಪರವಾಗಿಲ್ಲ, ಗಂಡನಾಗಿರ್ಬೇಕು. ಲಾಭ ಬರದೆ ಹೋದ್ರು ಅಟ್ಲೀಸ್ಟ್ ಸಾಲ ಮಾಡ್ಕೊಂಬಂದು ನಮ್ ತಲೆ ಮೇಲೆ ಹಾಕಾಕ್ಬೇಕು. ಹೌದು ಸರ್, ಇವಾಗ ಅದೇ ಸಮಸ್ಯೆ ಆಗಿದೆ. ಅಂದ್ರೆ ಏನ್ ದುಡ್ಕೊಂಡು
ಬರೋದು ಬೇಡ, ಹಾಳಾಗೋಲಿ, ಹೊರಗಡೆ ಏನೋ ಎಡವಟ್ಟು ಮಾಡ್ಕೊಂಬಂದು ನಮ್ಮ ತಲೆ ಮೇಲೆ ಹಾಕಾಕಪ್ಪ ಹಾಕ್ತೀಯ ಅಂತ. ಸರಿ, ಆಯ್ತು. ಈಗ ಅಂತಿಮವಾಗಿ ಪ್ರಶ್ನೆ ಇರೋದು, ನಾನು ಡೈವರ್ಸ್ಗೆ ಹಾಕಬೇಕು ಬೇಡವೋ ಅಂತ. ನೋಡಿ, ಈತನ ವಿಚಾರದಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಿರೋ ಸಂಗತಿ, ಅವ್ರ ತಾಯಿ ತಂದೆ ಮನೆ ಕಡೆಯವರು ಹೇಳೋರು ಕೇಳೋರು, ಬುದ್ಧಿ ಹೇಳೋರು ಇಲ್ಲ, ಕೇಳೋಕೆ ಈತ ತಯಾರೂ ಇಲ್ಲ. ಅವತ್ತು ನೀವು ಸಂತೆ ಕಳಿಸ್ದಾಗ ಮರಿನೋ ಕುರಿನೋ ತಗೊಂಡು ಬನ್ನಿ ಅಂತ, ಆತ ಹಣ ಏನು ಮಾಡಿದ್ದಾನೆ ಅಂತ ನಾನೇನು ಬಿಡಿಸಿ ಹೇಳೋದು ಬೇಕಿಲ್ಲ. ನೀನು ಅಂದ್ಕೊಳ್ತೀಯ ಕಳೆದೋಯ್ತು ಅಂತ ಅಂದ್ಕೊಳ್ತೀಯ ನೀನು? ಅವತ್ತು ಸಂತೆಯಲ್ಲಿ ಹಣ ಕಳೆದೋಯ್ತು ಅನ್ನಲ್ವ, ಅದು ನಿಜವಾಗ್ಲೂ ಕಳೆದೋಯ್ತು ಅಂತ ಅನ್ಸುತ್ತಾ? ಅದೇ ಸರ್, ನಾವಂದ್ರೆ ಅನ್ಕೊಂಡ್ವಿ ಅಂತ, ಚಿಕ್ಕ ಮಕ್ಳು ಕೂಡ ಕಳ್ದಕ್ಕಲ್ಲ, ಈ ವ್ಯಕ್ತಿ ಅದ್ ಹೆಂಗ್ ದುಡ್ಡು ಕಳೆದೋಯ್ತು ಅಂತ ಕತೆ ಗೊತ್ತಿರೋ ನೀನ್ ಪ್ರಾಂಪ್ಟ್ ಆಗಿ ಹೇಳವ, ಕಳೆದೋಗಿದೆ ಅಂತ ನಿನ್ಗೆ ಅನ್ಸುತ್ತಾ? ಇಲ್ಲ ಸರ್, ಸುಳ್ಳು ಹೇಳಿರ್ತಾರೆ. ಸುಳ್ಳು ಹೇಳಿರ್ತಾರೆ ಅಲ್ಲ, ಸುಳ್ಳೇ ಅದು. ಹಣವನ್ನ ಹೆಂಡತಿ ಮಕ್ಳಿಗಿಂತ ಜೋಪಾನ ಮಾಡೋ ಮನುಷ್ಯ ಆತ. ಅದು ಒಳ್ಳೆ ಉದ್ದೇಶಕ್ಕೇನಲ್ಲ, ಬೇಕಾಗುತ್ತ ಚಟಕ್ಕೆ ಅಂತ. ಹೌದು, ಹಂಗ ಜೋಪಾನ ಮಾಡೋ ಮನುಷ್ಯ ಹಣ ಕಳೀತಾನ. ಹೌದು. ಇಲ್ಲಿ ನೀನ್ ಬುದ್ಧಿವಂತಳಾಗಬೇಕು ನೋಡವ. ಡೈವರ್ಸ್ ತಗೊಳ್ಳದೇ ಇರೋದು ಇಲ್ಲಿ ನೀನ್ ಬದುಕಲ್ಲಿ ಏನೂ ವ್ಯತ್ಯಾಸ ಮಾಡುವುದಿಲ್ಲ. ನೀನ್ ಎಲ್ಲಿವರು ಈಗ ಡೈವರ್ಸ್ ತಗೊಂಡಾದ್ಮೇಲೂ ಬಂದ ಅಯ್ಯೋ ಒಂದ್ಸಲ ಅಂತ ಏನ್ ಗ್ಯಾರಂಟಿ? ವಿಷಯ ಅದು ಭಯ ಇದೆ. ಬ್ಲಾಕ್ ಮೇಲ್ ಮಾಡ್ತಾರೆ ಸರ್, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ಯಾರನ್ನೂ ಉಳ್ಸಲ್ಲ ಮನೇಲಿ. ಅವ್ರ ಕೈಲಿರೋದು ಕಡೆ ಅಸ್ತ್ರ ಅದೊಂದೇ. ನಿನಗೆ ನಾನು ಹೇಳೋದು, ಇನ್ನೊಂದು ಅವಕಾಶವನ್ನ ಕೊಟ್ಟು ನೋಡು. ಅದೇ ಸರ್, ನಾನು ನಿಮ್ಮ ಇದು ಆಶ್ರಮದಲ್ಲಿ ಕೌನ್ಸಿಲಿಂಗ್ ಮಾಡೋದಕ್ಕೆ ಅಲ್ಲಿಗೆ ಬರ್ತೀನಿ. ಇರವ ನೀನು ಮಾತಾಡಿದ್ ಮುಗೀತು, ಕೇಳಿಸ್ಕೊ ಆಯ್ತು. ನೀನು ಬೆಳಗ್ಗೆ ತಕ್ಕ ಸಮಯ ಕೊಟ್ಟರು ನೀನು ಆತನ ಬಗ್ಗೆ, ಆತಂದು ಈ ಬುದ್ಧನ ಕತೆ ಇದ್ದಂಗೆ ಇನ್ನೂ 1000 ಕತೆ ಇದಾವಷ್ಟೇ. ಬಟ್ ಒಂದು ವಿಚಾರ ಸಾಕು, ಅಲ್ಲಿ ಕಾಣ್ತಾ ಇರೋ ಅತಿ ದೊಡ್ಡ ಗುಂಡಿ ಅಂದ್ರೆ ಆತನಿಗಿರುವ ಚಟಗಳು. ಆತನ ಚಟವನ್ನ ಈಡೇರಿಸಿಕೊಳ್ಳಿಕ್ಕೆ ನಿನ್ನ ಸಂಸಾರವನ್ನು ಬಲಿ ಕೊಡ್ಲಿಕ್ಕೆ ಆತ ತಯಾರಿದ್ದಾನೆ. ನಾನೀಗಲೂ ಹೇಳ್ತೀನಿ, ಡೈವರ್ಸ್ ಕೊಟ್ಟ ಮೇಲೆ ಹೇಗೆ ಮರ್ತಂತೆ ಬದುಕ್ತೀಯೋ ಈಗಲೂ ನೀನು ಅದನ್ನೇ ಮಾಡಬೇಕು. ಪರವಾಗಿಲ್ಲ, ಎದುರಿಸ್ಬಿಡ್ತೀನಿ, ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ, ಹಂಗೆ ಮಾಡಿಬಿಟ್ಟು ಏನು ಜೀವಂತವಾಗಿರ್ತಾನ ಆಯ್ತಾ? ಅದು ಹಂಗಲ್ಲ. ನೀನು ಎಲ್ಲಿವರೆಗೂ ಹೆದರ್ಕೊಳ್ತೀಯೋ ನೀನು ಆ ಮೋಹವನ್ನು ಬಿಡು. ಅವ್ರ ಅಮ್ಮನಿಗೆ ಅವನ ಮಗನ ಮೇಲೆ ಮೋಹ, ನಿನ್ನ ಗಂಡನ ಮೇಲೆ ಮೋಹ. ಅರೆ, ನೀನು ಹೊರಗಡೆ ಯಾರ್ಯಾರ್ದು ಗಾಡಿ ಅಡ ಇಟ್ಟು, ಯಾರ್ಯಾರ್ದು ಸಾಲ ಮಾಡಿ, ಯಾರ್ಯಾರಿಗೋ ದುಡ್ಡು ಈಸ್ಕೊಂಡು ಮೋಸ ಮಾಡಿ ಬಂದ್ರೆ ಅದನ್ನು ತೀರಿಸ್ಲಿಕ್ಕೆ ನಾನು ಇಲ್ಲಿ ಮದುವೆಯಾಗಿ ಬಂದಿರೋದು. ಹೆಂಡತಿ ಗಂಡನ ಜೊತೆಯಾಗಿ ನಿಲ್ಲಬೇಕು ಕಷ್ಟದಲ್ಲಿ, ಹೌದು. ಆದರೆ ಇಂಥ ಮೋಸಗಳಲ್ಲಿ ಜೊತೆಯಾಗಿ ನಿಲ್ಲು ಅಂತ ಯಾವ ಪ್ರಾಚೀನರು ಹೇಳಿಲ್ಲ, ಹೌದಲ್ಲ? ಹೌದು. ಗಂಡನ ಕಷ್ಟ ಬೇರೆ, ಗಂಡನ ದುರಂತದ ಬುದ್ಧಿ ಬೇರೆ, ದುಷ್ಟ ಬುದ್ಧಿ ಬೇರೆ. ಕಷ್ಟದ ಜೊತೆ ನಿಲ್ಲಬೇಕೆ ಹೊರತು ಆತನ ದುಷ್ಟ ಬುದ್ಧಿಯ ಜೊತೆ ಅಲ್ಲ. ದುಷ್ಟ ಬುದ್ಧಿಯ ಜೊತೆ ನಿಂತ್ಕೊಂಡ್ರೆ ಅದರ ಪರಿಣಾಮವನ್ನು ನೀನು, ನಿನ್ನ ಮಗ, ನಿನ್ನ ವಂಶ ಎಲ್ಲವೂ ಅನುಭವಿಸಬೇಕಾಗುತ್ತೆ. ದುರ್ಯೋಧನ ಅನ್ನೋ ದುಷ್ಟನ ಜೊತೆ ದುಶ್ಯಾಸನ ಅಥವಾ ಧೃತರಾಷ್ಟ್ರ ಅನ್ನೋ ತಂದೆ ದುರ್ಯೋಧನ ಅನ್ನೋ ಮಗನ ದುಷ್ಟ ಬುದ್ಧಿಯ ಜೊತೆ ನಿಂತಿದ್ದಕ್ಕೆ ಇಡೀ ವಂಶವೇ ನಾಶವಾಗೋಯಿತು. ಮತ್ತೆ ಇಲ್ಲಿ ಕೇಳಬಹುದು, ಧೃತರಾಷ್ಟ್ರ ಏನು ತಪ್ಪು ಮಾಡಿದ್ದ ಅಂತ. ಮಗನ ದುಷ್ಟ ಬುದ್ಧಿಯ ಜೊತೆ ನಿಂತಿದ್ದೇ ದೊಡ್ಡ ತಪ್ಪು. ಆಮೇಲೆ ಅವನಿಗೆ ಬುದ್ಧಿ ಬಂತು, ಹೌದು ನನ್ನ ಮಗ ಸರಿ ಇರಲಿಲ್ಲ. ಈಗ ನೀನು ಯಾವತ್ತೂ ಒಂದಿನ ಅಯ್ಯೋ ಹೌದಪ್ಪ, ನಾನು ಅವತ್ತು ಆತನಿಂದ ಬೇರೆ ಬರಬೇಕಿತ್ತು, ಅಥವಾ ನಾನು ಕೊಡಲ್ಲ ಕೊಡೋ, ಅದೇನು ಮಾಡ್ಕೊಳ್ಳೋ ಅಂತ ಸೆಟ್ಟದ್ ನಿಲ್ಲಬೇಕಿತ್ತು. ಆದರೆ ನಾನು ಮರ್ಯಾದೆ ಹೋಗುತ್ತೆ, ಅದು ಹೋಗುತ್ತೆ, ಇದು ಹಿಂಗಾಗುತ್ತೆ ಏನೇನೋ ಅಂದ್ಕೊಂಡು ಆತನ ಎಲ್ಲ ದುಷ್ಟ ಕಾರ್ಯಗಳಲ್ಲಿ, ಪಾಪಗಳಲ್ಲಿ ಭಾಗಿಯಾಗ್ತಾ ಬಂದಲ್ಲ. ಅವನು ಹೊರಗಡೆ ಹೋಗಿ ಪಾಪಗಳನ್ನು ಮಾಡಿಕೊಂಡು ಬಂದರೆ ನೀನು ಅದನ್ನು ಸಹಿಸಿಕೊಂಡು ಈಗ ಅದರೊಳಗೆ ಪಾಲುದಾರಳಾಗಿದ್ದೀಯಾ? ನೀನು ದುಡಿತಾ ಇದೀಯಾ? ನಿನ್ನ ದುಡಿಮೆಯನ್ನು ಕಾಪಾಡಿಕೊಂಡು, ನಿನ್ನ ದುಡಿಮೆಯನ್ನು ಕಷ್ಟಕ್ಕೆ ಸೇವಿಂಗ್ಸ್ ಮಾಡಿಕೊಂಡು ಇವು ನೋಡುವ ಕಡೆಗೆ ಈಗ ಡೈವರ್ಸ್ ಆದಮೇಲೆ ಏನಾಗುತ್ತೆ, ಅಂತಿಮವಾಗಿ ನೀನು ಸಪರೇಟ್ ಬದುಕಬೇಕಾಗುತ್ತೆ, ಸಪರೇಟ್ ಮನೆ ಮಾಡ್ಕೊಳ್ಬೇಕಾಗುತ್ತೆ, ನೀನು ನಿನ್ನ ಮಗ ಬದುಕಬೇಕಾಗುತ್ತೆ.
ಮುಂದಿನ 3-4 ತಿಂಗಳು ನೀನು ಅದನ್ನೇ ಮಾಡು, ಅದೇ ಮನೆಯಲ್ಲಿರು. ಆದರೆ ಈತನ ಯಾವ ಹೆದರಿಸುವಿಕೆ, ಬ್ಲ್ಯಾಕ್ ಮೇಲು ಇದು ಯಾವುದಕ್ಕೂ ನೀನು ಬಗ್ಗಬಾರದು. ಆದರೆ ನೀನು ಒಂದು ವಿಚಾರ ಅರ್ಥ ಮಾಡ್ಕೋ, ಈತ ಹೊರಗಡೆ ಮಾಡಿಕೊಂಡು ಬರೋ ಅವಾಂತರಿಗಳಿಗೆಲ್ಲ ನೀನು ತಲೆ ಕೊಟ್ಟುಕೊಂಡು ಕೂತ್ಕೊಂಡ್ರೆ, ನೀನು ಅದಕ್ಕೆಲ್ಲ ಹೆದರ್ಕೊಂಡು ಅಥವಾ ಅಯ್ಯೋ ನನ್ನ ಗಂಡ ನನ್ನ ಇದೆಲ್ಲ ಬಿಟ್ಟು ನೀನು ಮೊದಲು ಏನು ಅಂದರೆ ಏನು ಅನ್ನೋ ಥರ ಇರಬೇಕು. ಈಗ ಈತನ ವಿಚಾರದಲ್ಲಿ ಇನ್ನು 3 ತಿಂಗಳು ಅಥವಾ 4 ತಿಂಗಳು, ಅರ್ಥಾತ್ ಸೆಪ್ಟೆಂಬರ್ವರೆಗೂ ನೀನು ಏನೂ ನಿರ್ಧಾರ ತಗೊಳ್ಬೇಡ. ಅರ್ಥ ಆಯ್ತಲ್ಲ? ಈಗ ನಿನ್ನ ಮನೆಯವರು ನಿನ್ನ ದುಃಖ ನೋಡಿ ಅವ್ರಿಗೂ ಅನ್ನಿಸ್ಬೋದು, ಬಟ್ ಇಲ್ಲಿವರೆಗೂ ನೀನು ಅವಕಾಶ ಕೊಟ್ಟಿದ್ದೀಯಾ. ಈಗ ಇವತ್ತಿಂದ ಇನ್ನು 3 ತಿಂಗಳು 4 ತಿಂಗಳು ಕೊಡೋ ಅವಕಾಶ. ಅಲ್ಲೇನಾದರೂ ಕಂಡು ಬಂದ ಬದಲಾವಣೆ ಅದು ಓಕೆ, ಇಲ್ವಾ ನೀನು ನನ್ನನ್ನೂ ಕೇಳಬೇಡ. ನಿನ್ನ ಪಾಡಿಗೆ ನೀನು ಮ್ಯೂಚುವಲ್ ತಗೊಳ್ತೀಯೋ ಒಪ್ಪಿಸಿ ತಗೊಳ್ತೀಯೋ ಅದು ನಿನಗೆ ಬಿಟ್ಟಿದ್ದು. ಬಟ್ ನಾನು ಹೇಳೋದು, ನೀನು ತಗೊಂಡ್ರೂ ಈತ ಬರಲ್ಲ ಅಂತ ಏನಿಲ್ಲ. ನೀನು ಇಲ್ಲಿವರೆಗೂ ಧೈರ್ಯವಾಗಿ ನೀನು ಹೊರಗಡೆ ಹೋಗಿ ನಿನ್ನ ಫ್ರೆಂಡ್ಸ್ ಗಾಡಿಗಳನ್ನ ಅಡ ಇಟ್ಟು ನಿನ್ನ ಚಟಕ್ಕೆ ನೀನು ದುಡ್ಡು ಮಾಡಿಕೊಂಡು ನೀನು ಕುಡಿದು ತಿಂದು ಕಕ್ಕಿ ಬರೋದಕ್ಕೆ ನಾನಿಲ್ಲಿ ದುಡ್ಡು ಖರ್ಚು ಮಾಡಿ ನಾನು ದುಡ್ದಿದ್ನು ಕೊಡಬೇಕಾ? ಸಾಧ್ಯನೇ ಇಲ್ಲ. ಅದೇನು ಮಾಡ್ಕೊ, ನಾನು 1 ರೂಪಾಯಿ ಹಣ ಬಿಚ್ಚಲ್ಲ ಅಂತ ನೀನು ನಿಂತ್ಕೊಳ್ಬೇಕು. ಅವನು ಪ್ರತಿ ಸಾರಿ ನಿನ್ನ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಬೇಕು. ಆ್ಯಂಡ್ ಒಂಚೂರು ಬಿಸಿ ಉಟ್ಸಿರಿ ಎಲ್ಲರೂ ಸರಿ ಹೋಗ್ತಾರೆ. ನೀವು ಹೆದರ್ಕೊಂಡು ಇಲ್ಲಿವರೆಗೂ ಇರ್ತೀರೋ, ಎದುರಿಸೋರು ಇರ್ತಾರೆ. ಗಂಡನ ವಿಚಾರ ಆಗಲಿ, ಸ್ವಂತ ಮಕ್ಕಳೇ ಆಗಲಿ, ಅವರ ದುಷ್ಟತನಗಳನ್ನು ನೀವು ಸಹಿಸಿಕೊಂಡು ಹೋದಷ್ಟು ಒಂದು ದಿನ ಅದು ಹಾಲು ಮರವಾಗುತ್ತೆ, ಅದು ಆಳವಾಗಿ ಬೇರೂರುತ್ತೆ. ಆಗ ನೀವು ಅದನ್ನು ಕಿತ್ತಾಕ್ಲಿಕ್ಕಾಗಲ್ಲ, ಅನಿವಾರ್ಯ. ಅದು ಮೇಲೆ ಬಿದ್ದು ನೀವು ಸತ್ತು ಹೋಗಬೇಕಾಗುತ್ತೆ. ಚಿಕ್ಕ ಸಸಿ ಮೇಲೆ ಬಿದ್ದರೆ ಯಾರೂ ಸಾಯಲ್ಲ, ಅದೇ ಸಸಿ ದೊಡ್ಡ ಮರವಾಗಿ ಹೆಮ್ಮರವಾಗಿ ಮೇಲೆ ಬಿದ್ದರೆ ಸತ್ತು ಹೋಗ್ಬೇಕಾಗುತ್ತೆ. ಹೌದಲ್ಲ? ಹೌದು. ಚಿಕ್ಕ ಸಸಿ ಆಗಿದ್ದಾಗಲೇ ಎಚ್ಚೆತ್ಕೊಳ್ಬೇಕಿತ್ತಲ್ಲ. ಮತ್ತೆ ಯಾವ್ದ್ಯಾವುದು ಮಗು ಹುಟ್ಟಾದ್ಮೇಲೆ ಸರಿ ಹೋಗ್ತಾನೆ, ಹಂಗೆ ಸರಿ ಹೋಗ್ತಾನೆ, ಹಿಂಗೆ ಸರಿ ಹೋಗ್ತಾನೆ, ಪ್ರತಿದಿನ ಚಟದಲ್ಲಿ ಆಳವಾಗಿ ಮುಳುಗ್ತಾನೆ ಇದ್ದಾನೆ ಅಂದಾಗ ಅಂದರೆ ನೀನು ಹೆಚ್ಚು ಕಾದಷ್ಟು ಅವನು ಹೆಚ್ಚು ಆಳಕ್ಕೆ ಹೋಗ್ತಾ ಇದ್ದಾನೆ ಅಂತಲೇ ಅರ್ಥ. ಹೌದಲ್ಲ? ಹೌದು. ಇದರಲ್ಲಿ ನನ್ನ ಸಲಹೆ ಇಷ್ಟೇ, ಈತನಿಗೆ ಮನುಷ್ಯತ್ವದ ಕಾರಣದಿಂದ ಇನ್ನೂ 4 ತಿಂಗಳು ಸಮಯ ಕೊಡು. ಆಯಿತು, ಬಂದಿದ್ದಾಗ್ಬಿಟ್ಟಿದೆ, ಅನುಭವಿಸ್ಲೇಬೇಕು. ಆದರೆ ಪ್ರಾಣ ಕಳ್ಕೊಳ್ಳೋ ಹಂತಕ್ಕೆ ಹೋಗಬೇಡ. ನನ್ನ ಮಗುವಿಗೆ ನಾನು ಭವಿಷ್ಯ ನೀಡ್ತೀನಿ. ಇಂಥ ಜೂಜುಕೋರ, ಇಂಥ ದುಷ್ಟನನ್ನಾಗಿ ನಾನು ಅವನನ್ನು ಮಾಡುವುದಿಲ್ಲ. ದುಡ್ಡು ಅಂದರೆ ಯಾರೋ ಹೊರಗಿನ ಕಳ್ಳನ್ನು ಹಿಡಿಬೋದು, ಒಳಗಡಿನ ಕಳ್ಳನ್ನು ಏನು ಪ್ರತಿ ನಿಮಿಷ ನಿಂತು ಕಾಯೋಕ್ಕಾಗುತ್ತೇನು? ಮನೇಲಿರೋ ಮಿಕ್ಸಿ, ಮನೇಲಿರೋ ಟಿವಿ, ಮನೇಲಿರೋ ಎಲ್ಲವನ್ನು ಒತ್ಕೊಂಡು ಹೋಗೋನನ್ನ ನಾವು ಕಾಯೋಕ್ಕಾಗುತ್ತಾ? ಹಾಗಾಗಿ ಹೊರಗಿನ ಕಳ್ಳನಿಗೆ ನಾವು ಬೇಲಿ ಹಾಕ್ಬೋದು, ಒಳಗಿನ ಕಳ್ಳನಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಅವನಿಂದ ಎಚ್ಚರವಾಗಿರು, ಯಾವುದಕ್ಕೂ ಹೆದರಬೇಡ. ನಿನ್ನ ತವರು ಮನೆಯ ಆಶ್ರಯವನ್ನ ಪಡ್ಕೋ. ನಾನಿವಾಗ ಅಪ್ಪನ ಮನೇಲೆ ಇದ್ದೀನಿ, 5 ತಿಂಗಳಾಯ್ತು ಬಂದು. ಜೊತೆಗೆ ಇಲ್ಲೇ ಕೆಲ್ಸಕ್ಕೆ ಹೋಗ್ತಾ ಇದೀಯಾ? ಹೌದು, ಇಲ್ಲೇ. ಯಾಕಂದ್ರೆ ಯಾರು ಇಲ್ಲ. ನಾನು ಹೇಳಿದ 5 ತಿಂಗಳು ಕಾಲ ನೀನು ಈತನಿಂದ ದೂರ ಇದ್ದೇ 5 ತಿಂಗಳು ಸಮಯ ಕೊಡಬೇಕು. ಯಾವುದೇ ಕಾರಣಕ್ಕೂ ಹತ್ರ ಇರಬೇಡ. ದೂರ ಇದ್ದಾಗ ನೀನು ಅವನಿಗೆ ಬೇಕು ಅಂತ ಅನ್ಸುದ್ರೆ ಅವನೇ ಬಂದು ಕರ್ಕೊಳ್ಳಿ. ಸರ್, ಇವಾಗ ದೂರ ಆಗಿ 5 ತಿಂಗಳಾಯ್ತು. ಬಂದು ಒಂದ್ಸತ್ನು ಕರೆದಿಲ್ವಾ? ಒಂದ್ಸರಿ ಬಂದು, ಅದೇ ಸರ್ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಗಲಾಟೆ ಆಯ್ತು ಅಂತ ಹೇಳಿದ್ನಲ್ಲ, ಅವಾಗ ಪಾಪನ ಮಾತಾ ಕೇಳಿದ್ದು. ನನಗೆ ನನ್ ಮಗ ಬೇಕು, ನಂಗೆ ನನ್ ತಾಯಿ ಬೇಕು ಅಷ್ಟೇ ಅವ್ರ ಮಾತು. ಹೆಂಡತಿ ಬೇಕು ಅಂತ ಅವ್ರು ಕೇಳಲೇ ಇಲ್ಲ. ಆಮೇಲೆ ಅಂತಾರೆ, ಅದೇ ಸಪ್ರೇಟ್ ಆಗಿ ನೀನ್ ಬಾ, ನಮ್ ಮನೆಗ್ ಬಾ, ಚೆನ್ನಾಗಿ ನೋಡ್ಕೋತೀನಿ ಅಂತ ಅಂತಾರೆ. ಕೇಳಿಸ್ಕೊಳವ, ಇದನ್ನ ನಾನು ಹೆಚ್ಚು ಮುಂದುವರ್ಸೋಕೆ ಇಷ್ಟಪಡಲ್ಲ. ಆತ ನನ್ನ ಮಾತಿಷ್ಟೇ, ಜೀವನ ಪೂರ್ತಿ ಆತ ಬದಲಾಗಲ್ಲ. ಹೇಳಿದ್ನಲ್ಲ, ಆಕ್ಸಿಡೆಂಟೋ ಕೈಯೋ ಕಾಲೋ ಮುರಿದು ಹೋದ್ರೆ ಮಾತ್ರ ಆತ ಬದಲಾಗೋದು. ನೀನು ನಿನ್ನ ಬದುಕು ನೋಡ್ಕೋ. ಸದ್ಯಕ್ಕೆ ಡೈವರ್ಸ್ ಅನ್ನೋ ವಿಚಾರಕ್ಕೆ ಹೋಗದೆ ಹೋದ್ರು
ನೀನ್ ಬುದ್ಧಿವಂತಳಾಗ್ಲಿಕ್ಕೆ ಡೈವರ್ಸೇ ತಗೊಳ್ಬೇಕು ಅಂತ ಏನಿಲ್ಲ, ಅರ್ಥ ಆಯ್ತಲ್ಲ. ಕಸುಬು ಕಲಿ. ಟೈಲರಿಂಗ್ ಮಾಡ್ತೀಯೋ, ಹೊರಗಡೆ ಹೋಗಿ ದುಡಿತೀಯೋ, ನೀನು ದುಡಿಯೋ ಪ್ರತಿಯೊಂದು ದುಡ್ಡು ಕೂಡ ನೀನು ತವರು ಮನೆ ಮೇಲೂ ಅಷ್ಟೇ ಯಾರಿಗೂ ನೀನು ಭಾರ ಆಗಬಾರ್ದು. ಈ ನೋವಿಗಿಂತ ಒಳ್ಳೆ ನಾವು ದುಡ್ದು ಸಾಕ್ಬೇಕಲ್ಲಪ್ಪ ಇವಳನ್ನ ಅನ್ನೋ ಯಾರ್ದು ಹಂಗಿನ ಮಾತಿದೆಯಲ್ಲ, ಅದು ಇದಕ್ಕಿಂತ ದೊಡ್ಡ ನೋವು. ಸರ್, ಇದುವರೆಗೂ ನಾನು ಯಾವತ್ತೂ ಯಾರ ಮೇಲೆ ಭಾರ ಆಗಿಲ್ಲ. ಇನ್ನು ನಾನೇ ಇದುವರೆಗೂ ಆಗಿದೆಯಾ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲವಾ. ನಾಳೆ ದಿನ ಅಂತ ಪರಿಸ್ಥಿತಿ ಬರ್ದಂಗ್ ನೋಡ್ಕೊ ಅಂತ. ಖಂಡಿತ ಸರ್. ಆಗಿಲ್ಲ ಅನ್ನೋದು ಹೌದು, ಬಟ್ ಒಂದು ಪ್ರಜ್ಞೆ ಇರ್ಲಿ, ಒಂದು ಅರಿವಿರ್ಲಿ. ಓಕೆ, ಯಾರಿಗೂ ಆಗಬಾರದು. ಆಗಿಲ್ಲ ಅನ್ನೋದು ನಮಗೆ ನಾವು ಸಂತೋಷ ಪಟ್ಕೊಳ್ಳಿಕ್ಕಿರೋ ವಿಚಾರ. ಆಗಬಾರದು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲಿರುವಂತಹ ಮುಂಜಾಗ್ರತೆ. ಅದನ್ನು ನಾನು ಹೇಳಿದ್ದು. ಹಾಗಾಗಿ ಈತನ ವಿಚಾರದಲ್ಲಿ ಎಂದು ನಿನ್ನ ನಿರ್ಧಾರವನ್ನು ಸಡಿಲಗೊಳಿಸಬೇಡ. ಆತ ಬದಲಾಗಲ್ಲ ಎಂದು ಕೂಡ. ಆತನ ವಿಚಾರದಲ್ಲಿ ಭರವಸೆ ಇಟ್ಟುಕೊಂಡು ಬದಲಾಗುತ್ತಾನೆ. ಸರಿ, ಇವತ್ತು ದುಡ್ಡು ಕೊಡೋಣ, ನಾಳೆ ಬದಲಾಗುತ್ತಾನೆ, ಇವತ್ತು ದುಡ್ಡು ಕೊಡೋಣ, ನಾಳೆ ಬದಲಾಗುತ್ತೆ. ನಿನ್ನ ದುಡ್ಡಿನಿಂದ ಆತನನ್ನು ಬದಲಾಯಿಸೋಕ್ಕಾಗಲ್ಲ. ಕೊಡೋರು ಕಂಡ್ರೆ ಈಸ್ಕೊಳ್ಳೋರು ಜಾಸ್ತಿ, ಹೌದಲ್ಲ? ಖಂಡಿತ ಸರ್. ನೀನು ಮೊದಲು ಅದನ್ನು ನಿಲ್ಲಿಸು. ಗಂಡನ ಬಗ್ಗೆ ಯಾವುದೇ ಭಾವನೆ ಇಟ್ಕೊಳ್ಬೇಡ. ಅಲ್ಲಿಂದ ನೀನು ಯಾವ ಸುಖ ಸಂತೋಷವೂ ಸಿಗಲ್ಲ. ಮಗನನ್ನ ಸ್ವಲ್ಪ ಅದೆಲ್ಲದರಿಂದ ದೂರ ಇಟ್ಟು ನಿನ್ನ ತವ್ರ ಮನೆಯಲ್ಲಿ ಬೆಳೆಸು. ಹೌದು ಸರ್, ಅದಕ್ಕೋಸ್ಕರನೇ ಇವಾಗ ನನ್ನ ಜೀವನಕ್ಕೋಸ್ಕರ ಯೋಚನೆ ಮಾಡ್ತಿಲ್ಲ. ಮಗನು ಅವ್ರ ತರ ಆಗ್ಬಾರ್ದು ಅನ್ನೋ ಒಂದ್ ಕಾರಣಕ್ಕೋಸ್ಕರ. ಆಯ್ತು, ಅದೊಂದು ಕಾರಣಕ್ಕೆ ನೀನು ಎಲ್ಲಿದ್ದೀಯೋ ಅಲ್ಲೇ ಸಪರೇಟ್ ಮನೆ ಮಾಡ್ಕೊಳ್ತೀಯೋ, ಇಲ್ಲ ತಾಯಿ ಮನೆಯಲ್ಲೇ ಇರ್ತೀಯೋ, ಒಟ್ನಾಗಿ ಈತನ ಹತ್ರಕ್ಕೆ ಸದ್ಯಕ್ಕೆ ಬೇಡ. ಆ್ಯಂಡ್ ಅದೇ ಲಾಯರ್ನ ಸಂಪರ್ಕದಲ್ಲಿ ಇಟ್ಕೊಂಡಿರವ. ಆದರೆ ಈ ಕೇಸನ್ನು ಈಗ ಮುಂದುವರಿಸಲ್ಲ ಸರ್, ಬಟ್ ನಿಮ್ಮ ಸಹಾಯ ನಾನು ಮತ್ತೆ ತಗೊಳ್ತೀನಿ ಅಂತ ಹೇಳಿರು. ಅರ್ಥ ಆಯ್ತಲ್ಲ? ಇನ್ನು 5 ತಿಂಗಳಾದ ಮೇಲೆ ಪರಿಸ್ಥಿತಿ ಏನಿದೆ ಒಮ್ಮೆ ಬಂದು ಹೇಳವ. ಅರ್ಥ ಆಯ್ತಲ್ಲ? ನೀನು ಊಟ ಬಿಟ್ಟು ನಿದ್ದೆ ಬಿಟ್ಟು ನೋಡವ ಇರೋದೊಂದು ಬದುಕು ಅಪರೂಪದ್ದು. ಅದನ್ನು ಯಾರ್ಯಾರೋ ಅಯೋಗ್ಯರಿಗೋಸ್ಕರ ಕೊರಗ್ತಾ ಕೂತ್ಕೊಳ್ಳೋದಲ್ಲ. ಕಡೆಗೆ ನಿನ್ನ ತಂದೆ ತಾಯಿ ಸೇವೆ ಮಾಡ್ತಾ ನಿನ್ನ ಪ್ರಾಣ ಹೊರಟು ಹೋಗ್ಲಿ, ಯೋಗ್ಯರಿಗೆ ನಾನು ನನ್ನನ್ನು ಸಮರ್ಪಣೆ ಮಾಡಿಕೊಂಡಿದ್ದೆ ಅನ್ನೋ ಒಂದು ತೃಪ್ತಿಯಿಂದ ಸಾಯ್ಬೋದು, ಹೌದಲ್ಲ? ಅವನು ಬದಲಾಗಲ್ಲ, ನೀನು ಬಿಡಲ್ಲ. ಈ ಸರಿ ಹೋಗದವ್ರನ್ನ ಸರಿ ಮಾಡ್ಕೊಂಡೆ ನಮ್ಮ ಜೀವನ ಮುಗಿಯೋದಲ್ಲ. ಇವತ್ತು ನೋಡವ, ನೀವು ಹೇಳ್ಬೋದು, ಗುರುಗಳೇ ನೀವು ಮಾಡ್ತಿರೋದು ಸರಿ ಇಲ್ಲದೆ ಇರೋರನ್ನ ಸರಿ ಮಾಡೋದಲ್ವ? ಹೌದು, ಆದರೆ ಸರಿ ಹೋಗಬೇಕು ಅಂತ ಹಸಿವಿರೋರನ್ನ ನಾವು ಸರಿ ಮಾಡಿದ್ರೆ ಅದಕ್ಕೆ ಅರ್ಥ ಇದೆ. ಇಲ್ಲ ನಾನು ಇರೋದೇ ಹಿಂಗೆ, ನೀವು 1000 ಹೇಳಿ ನಾನು ಇರೋದೇ ಹಿಂಗೆ ಅನ್ನೋರಿಗೆ ನಾನು ಇಡೀ ಜೀವನ ಪೂರ್ತಿ ಉಪದೇಶ ಮಾಡಿದ್ರು ಅದಕ್ಕೆ ಏನು ಅರ್ಥ ಇದೆ? ಅದನ್ನ ಉಪದೇಶನ ಅರ್ಥ ಮಾಡ್ಕೊಂಡು ಅಳವಡಿಸ್ಕೋತೀವಿ ಅನ್ನೋ ಭಾವನೆ ನಮಗೂ ಇರ್ಬೇಕಲ್ವಾ? ಅದನ್ನೇ ಹೇಳ್ತಾ ಇರೋದು. ಸ್ವೀಕಾರ ಮಾಡೋ ಬುದ್ಧಿನೇ ಇಲ್ಲ ಅಂದಾಗ ಆತನ ಭಗವದ್ಗೀತೆ ಸಂದೇಶದಿಂದ ಮುಚ್ಚಿದ್ರು ಆತನಿಗೇನು ಅಂಟಲ್ಲ. ಅದು ಮನಸ್ಸಿನ ಬರ್ಬೇಕೀಗ. ಒಂದು ಬಕೆಟ್ ಪಾಯಸ ತಗೊಂಡು ನಿನ್ನ ದೇಹದ ಮೇಲೆ ಸುರಿದ್ರು ನಿನಗೆ ಅದ್ರ ರುಚಿ ಗೊತ್ತಾಗುತ್ತಾ? ಇಲ್ಲ. ಅದೇ ಒಂಚೂರು ನಾಲಿಗೆಗೆ ಹಾಕೊಂಡ್ರೆ ರುಚಿ ಗೊತ್ತಾಗುತ್ತೆ, ಹೌದಲ್ಲ? ಹೌದು. ದೇಹದ ಮೇಲೆ ಸುರಿದ ಮಾತ್ರಕ್ಕೆ ಅದೇ ಪಾಯಸದಿಂದ ಸ್ನಾನನೇ ಮಾಡಿಸಿ ರುಚಿ ಅರ್ಥ ಆಗಲ್ಲ. ಆದ್ರೆ ಅದನ್ನ ನಾಲಿಗೆಗೆ ತಗೊಂಡ್ರೆ ರುಚಿ ಗೊತ್ತಾಗೋದು. ಹಾಗಾಗಿ ಕೆಲವೊಬ್ಬರಿಗೆ ಇಡೀ ಜೀವನ ಪೂರ್ತಿ ನಾವು ಸಂದೇಶ ಹೇಳಿದ್ರು ಅದು ಆಗಲ್ಲ. ಹಸಿವಿರೋರಿಗೆ ಒಂದೇ ಒಂದು ಚಿಕ್ಕ ತೆಗೆದು ನಾಲಿಗೆ ಇಕ್ಕಿರ ಅವ್ರು ಅದನ್ನು ಪಡ್ಕೊಂಡ್ಬಿಡ್ತಾರೆ. ಹಂಗೆ ಈತನ ವಿಚಾರದಲ್ಲಿ ಎಂದು ನೀನು ಬಾಯಿ ಮಾತಲ್ಲಿ ಸರಿ ಮಾಡ್ತೀನಿ, ಸರಿ ಹೋಗ್ತಾನೆ ಅನ್ನೋ ಭ್ರಮೆ ಬಿಡು. ಈ ದಿನ ನಿನಗೆ ಆ ಸಂದೇಶವನ್ನು ತಿಳಿಸ್ಲಿಕ್ಕೆ ನಾನು ಬಂದಿದ್ದೀನಿ. ಆ್ಯಂಡ್ 5 ತಿಂಗಳು ಸಮಯ ಕೊಡು, ಆಮೇಲೆ ನೋಡೋಣ ಅವತ್ತಿಗೆ ಏನಿರುತ್ತೆ ಮಾತಾಡಿ ಪರಿಹರಿಸ್ಕೊಳ್ಳೋಣ. ಈಗ ಕೆಲಸ ಮಾಡು, ಆರೋಗ್ಯದ ಗಮನ ಕೊಡು, ತಂದೆ ತಾಯಿ ಸೇವೆ ಮಾಡು, ತವ್ರ ಮನೆಯನ್ನು ವಿಶ್ವಾಸಕ್ಕೆ ತಗೋ. ಆ್ಯಂಡ್ ಅದನ್ನು ಬಿಟ್ಟು ಹೊರಗಡೆ ಅವ್ರು ಹಿಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳ್ತವ್ರು, ಅವ್ರು ಯಾರೋ ತಗೊಂಬಿಡು ಅಂತವ್ರು, ಇವ್ರು ಯಾರೋ ಬೇಡ ಅಂತವ್ರೆ. ಚರ್ಚೆ ಆದಮೇಲೆ ಒಂದು ನಿರ್ಧಾರಕ್ಕೆ ಬಂದು ನಿಂತ್ಕೊಬೇಕು. ಮತ್ತೆ ನಾಳೆ ಬೆಳಿಗ್ಗೆ ಇನ್ನೇನೋ ಹೇಳಿದಾಗ ಅಯ್ಯೋ ಹೌದಲ್ವಾ, ಬೇಡ 5 ತಿಂಗಳವರೆಗೂ ನಾನು ಕಾಯಲ್ಲ, ನಾಳೆನೇ ತಗೊಂಡ್ಬಿಡ್ತೀನಿ ಅಂತ ಹೋಗೋದು. ನಾನು ಹೇಳಿದ್ದೀನಿ, ತಗೊಳ್ಳೋದು ಬಿಡೋದು ಅದು ನಿನಗೆ ಬಿಟ್ಟಿದ್ದು. ಯಾಕಂದ್ರೆ ನಾನು 100 ಕತೆ ಕೇಳಿ ಏನೋ ಭಗವಂತನ ಅನುಗ್ರಹದಿಂದ ಒಂದಷ್ಟು ವಿಷಯ ಹೇಳ್ತೀನಿ, ತಗೊಳ್ಳೋದು ಬಿಡೋದು ನಿನಗೆ ಬಿಟ್ಟಿದ್ದು.
ಇಲ್ಲ ಸರ್, ಅದು ಲಾಯರ್ ಆಲ್ರೆಡಿ ಕೇಳಿದ್ರು. ನಾನು ನಿಮ್ಮ ಹತ್ರ ಮಾತಾಡಿದ್ಮೇಲೆ ಡಿಸೈಡ್ ಮಾಡ್ಬೇಕು ಅಂತ, ಅದಕ್ಕೋಸ್ಕರನೇ ಕಾಲ್ ಮಾಡಿದ್ದು. ಆಯಿತು, ನಿನಗೆ ಒಳ್ಳೆಯದಾಗಲಿ. ಈ ವಿಚಾರವಾಗಿ ನಿನ್ನ ಬದುಕು ನೆಮ್ಮದಿಯಾಗಿರಬೇಕಂದ್ರೆ ನಿನ್ನ ಮಗನಿಗೆ ಈ ಕೆಟ್ಟ ಗಾಳಿ ಬೀಸಬಾರದು. ಅದಷ್ಟೇ ನನ್ನ ಉದ್ದೇಶ. ಯಾಕಂದ್ರೆ ನಿನ್ನ ಭವಿಷ್ಯ ನಿಂತಿರೋದು ಅವನ ಮೇಲೆ. ಹೌದು. ಅದು ಭ್ರಷ್ಟವಾಗಬಾರದು. ಈತ ನನ್ನನ್ನು ಎದುರಿಸ್ತಾನೆ, ಈತ ಏನೋ ನನ್ನನ್ನು ಭಯಪಡಿಸ್ತಾನೆ, ಈತ ಏನೋ ಬೇಜಾರು ಮಾಡ್ಕೊಳ್ತಾನೆ ಅಂತ ನಾನು ಆ ಮಕ್ಕಳ ಭವಿಷ್ಯವನ್ನು ನಾನು ವಿಷಗಾಳಿಯಲ್ಲಿ ಉಸಿರಾಡು ಅಂದರೆ ತುಂಬ ದಿನ ಬದುಕೋಲ್ಲ. ಅರ್ಥ ಆಯ್ತಲ್ಲ? ಹೌದು. ಒಳ್ಳೇದಾಗಲಿ. ಮಗನನ್ನ ತಾಯಿ ಮನೆಯಲ್ಲೇ ಬೆಳೆಸು. ನೀನು ಅಲ್ಲೇ ಸುತ್ತಮುತ್ತ ಇರ್ತೀಯೋ ಮನೆಯೊಳಗೆ ಇರ್ತೀಯೋ, ಒಟ್ಟಿನಾಗೆ ಕಣಪ್ಪ, ಮಗಳು ಯಾವುದೇ ಕಾರಣಕ್ಕೂ ಭಾರ ಆಗಲಿಲ್ಲ ಬಾಯ್ಬಿಟ್ಟು ಹೇಳಲ್ಲ, ಬಟ್ ನಾವು ಹಂಗೆ ಅನ್ನಿಸ್ಬಾರ್ದು. ಹೌದಲ್ಲ? ನಮ್ ತಾಯಿ ಒಬ್ರೇ ಇದಾರೆ, ಅವ್ರಿಗೆಲ್ಲ ಮದ್ವೆ ಆಗಿದೆ ಸರ್ ಇವಾಗ. ಆಯ್ತು, ಒಟ್ನಾಗಿ ಅಣ್ಣ ತಮ್ಮ ಇಬ್ರು ಇದ್ದಾರೆ ತಾನೆ? ಯಾರು ಇಲ್ಲ, ನಾವ್ ಬರೀ ಹೆಣ್ಮಕ್ಳು 4 ಜನ. ಮದ್ವೆ ಆದವರೆಲ್ಲ ಸಪರೇಟ್ ಇದ್ದಾರಾ? ತಂಗಿದಿರ್ದು ಎಲ್ರು, ನಾನೇ ಫಸ್ಟ್ನವಳು. ಎಲ್ರು ತಂಗಿದಿರ್ದೆಲ್ಲ ಮದ್ವೆ ಆಗಿದೆ. ಅವ್ರ ಮನೇಲಿ ಗಂಡ್ ಮಕ್ಳು ಯಾರು ಇಲ್ಲ. ಆಯ್ತು, ನಿಮ್ ತಂಗಿದಿರು ನಿಮ್ ಜೊತೆ ವಿಶ್ವಾಸವಾಗಿದ್ದಾರಾ? ಹಾ ಸರ್, ಇದ್ದಾರೆ. ಅವರೇ ನನಗೆ ಎಲ್ಲದರಲ್ಲೂ ಸಪೋರ್ಟ್ ಮಾಡೋದು. ಆಯ್ತವ, ಸಪೋರ್ಟಿಗೆ ಗಂಡ ಆದ್ರೇನು ಹೆಣ್ಣಾದ್ರೇನು ಇರ್ಲಿ, ನಿನ್ ತಾಯಿ ಸೇವೆ ಮಾಡು, ನಿನಗೆ ಒಳ್ಳೇದಾಗುತ್ತೆ. ಈತನ ವಿಚಾರ ಇದು ಬದಲಾಗಲ್ಲ, ಬರುತ್ತೆ, ಕಾಲ ಬರುತ್ತೆ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ಇದರಿಂದ ಸ್ವಲ್ಪ ಈಗ ಯಥಾಸ್ಥಿತಿ ಏನಿದೆಯೋ ಅದನ್ನೇ ಕಾಪಾಡ್ಕೊ. ಆದರೆ ನಿನ್ನಿಂದ ಅವನು ಕೇಳಿದ ಎಲ್ಲ ಅವನ ಅನಾಚಾರಗಳಿಗೆಲ್ಲ, ಅವನ ನಷ್ಟಗಳಿಗೆಲ್ಲ ನೀನು ದುಡ್ಡು ತಗೊಂಡು ನೀನು ತುಂಬುತ್ತಾ ಬರೋದು ಒಳ್ಳೇದಲ್ಲ. ಹೌದು ಸರ್. ಅದನ್ನ ನಿಲ್ಲಿಸು ಮೊದಲು. ನಿನಗೆ ಒಳ್ಳೇದಾಗಲಿ. 1-5 ತಿಂಗಳಾದ ಮೇಲೆ ಫೋನ್ ಮಾಡವ. ಅವತ್ತಿಗೆ ಏನಿರುತ್ತೆ ನಾವು ಚರ್ಚೆ ಮಾಡಿ ನಿರ್ಧಾರ ತಗೊಳ್ಳೋಣ. ಅದೊಂದು ಒಳ್ಳೆ ಬುದ್ಧಿ ಬರಲಿ, ನಾನು ಪ್ರಾರ್ಥಿಸ್ತೀನಿ. ಧೈರ್ಯವಾಗಿರು, ಏನೂ ಆಗಲ್ಲ. ಒಳ್ಳೇದಾಗ್ಲವ. ಸ್ನೇಹಿತರೆ ನೋಡಿ, 11 ಗಂಟೆ ರಾತ್ರಿ ಆಯಿತು. ಈ ಸಮಯದಲ್ಲೂ ನಾನು ಈ ಹೆಣ್ಮಗಳು ಕಥೆಯನ್ನು ಕೇಳ್ತಾ ನನಗನ್ಸಿದ್ದಿಷ್ಟೇ, ಹೆಣ್ಣು ಮಕ್ಕಳನ್ನು ಗೋಳು ಇಕೊಳ್ಳೋರಿಗೆ ಖಂಡಿತ ಒಳ್ಳೆಯದಾಗೋದಿಲ್ಲ. ದಯವಿಟ್ಟು ನಿಮ್ಮ ಚಟಗಳಿಗೋಸ್ಕರ ಹೆಣ್ಮಕ್ಳು ಬದುಕು ಬಲಿ ಕೊಡಬೇಡಿ. ಏನು ಹೇಳಲಿ ನಾನು? ತಪ್ಪಾಗಿದ್ರೆ ತಿದ್ದುಕೊಳ್ಳಿ. ಪಾಪ ಆ ಹೆಣ್ಮಗಳು ಸರಿ ಹೋಗ್ತಾರೆ ಅಂತ ಗಂಡನನ್ನು ದೇವ್ರ ಸ್ಥಾನ ಕೊಡ್ತಾ ಎಷ್ಟೆಲ್ಲ ನಿಮಗೋಸ್ಕರ ತ್ಯಾಗ ಮಾಡಿದ್ರು. ಯಾಕೆ ಹೀಗೆ ಮಾಡ್ತೀರಿ? ಇಲ್ಲ, ನಿಮ್ಮ ಈ ಚಟಗಳು ನಿಮ್ಮನ್ನು ಕೈ ಹಿಡಿಯಲ್ಲ, ನಿಮ್ಮ ಈ ದುರ್ವರ್ತನೆಗಳು ನಿಮ್ಮನ್ನು ಕೈ ಹಿಡಿಯಲ್ಲ. ಕಡೆಗೆ ಯಾರೂ ಇಲ್ಲದೆ, ರೋಗಗಳು ಬಂದು ನೋಡ್ಕೊಳ್ಳೋಕೆ ಯಾರೂ ಇಲ್ಲದೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋರು ಯಾರೂ ಇಲ್ಲದೆ, ಅನಾಥವಾಗಿ ಸತ್ರೆ ಓಕೆ, ನರಳಿ ಸಾಯ್ತೀರ. ಬೇಡ. ಹೆಂಡತಿ ಮಕ್ಕಳನ್ನು ಗೋಳು ಇಕೊಳ್ಳೋರು ಯಾರಾದರೂ ಇದ್ರೆ ಅವ್ರಿಗೆ ಈ ವಿಡಿಯೋ ತೋರಿಸಿ. ನಾವೆಲ್ಲ ಯುವಜನತೆ ಎಚ್ಚೆತ್ತುಕೊಳ್ಬೇಕು. ಅದು ಹೆಣ್ಮಕ್ಳು ಅಷ್ಟೇ. ಯಾಕೋ ಗಂಡ ಯೋಗ್ಯ ಅಲ್ಲ, ಏನೋ ತಪ್ಪು ಆಯ್ಕೆ ಆಗ್ಬಿಟ್ಟಿದೆ, ಸಮಾಜ 1000 ಅನ್ನಲಿ, ನಾನು ಈಗಲೇ ಸರಿ ಹೋಗ್ಲಿಕ್ಕೆ ಅವಕಾಶ ಕೊಡಬೇಕು. ಸರಿ ಹೋಗ್ಲಿಲ್ವ, ನಾನು ನನ್ನ ಬದುಕನ್ನು ನೋಡ್ಕೊಳ್ಬೇಕು. ಪಾಪ ಹೆಣ್ಮಕ್ಳು ಬದುಕು ಸುಲಭ ಅಲ್ವಲ್ಲ. ಇರಲಿ, ಆ ಮನುಷ್ಯನಿಗೂ ಭಗವಂತ ಒಳ್ಳೆ ಬುದ್ಧಿ ಕೊಡಲಿ. ಸಂಸಾರ ಅಂದರೆ ಮನೇಲಿ ಇರೋದನ್ನೆಲ್ಲ ತಗೊಂಡೋಗಿ ಮಾರ್ಕೊಳ್ಳೋದಲ್ಲ. ಹಾಗಂತ ಇನ್ನೊಬ್ರು ಮನೆಯಿಂದ ಕತ್ಕೊಂಬಂದು ಮನೆ ತುಂಬಿಸ್ಕೊಳ್ಳೋದು ಅಲ್ಲ. ನಾನು ಬೆವರು ಸುರಿಸಿ ಶ್ರಮವಹಿಸಿ ಧರ್ಮ ಮಾರ್ಗದಿಂದ ದುಡಿಬೇಕು. ಒಂದು ಮನೆಗೆ ಸೋಟು ಅನ್ನೋದು ಕೈಯು ತಪ್ಪಲಿ ಏನಾದರೂ ನಾನು ಸ್ವಂತ ದುಡಿಮೆಯಿಂದ ತಂದರೆ ಅದು ಸಂಸಾರ. ಇರೋದನ್ನೆಲ್ಲ ಹೊಡೆದಾಕಿ ಇರೋದನ್ನೆಲ್ಲ ಮಾರ್ಕೊಂಡು ಎಷ್ಟು 1000 ಹೆಣ್ಮಕ್ಳನ್ನ
ಲಕ್ಷಾಂತರ ಹೆಣ್ಮಕ್ಳು ಇದರಿಂದ ನರಳ್ತಾ ಇದ್ದಾರೆ. ಪಾಪ. ಇರ್ಲಿ ಭಗವಂತ ಆ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದು ಮಾಡಪ್ಪ.